ಆನಂದ ಸ್ವರೂಪರೇ. ಶಿವಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಜ್ಞಾನಿಗೆ ಹಿಗ್ಗು ಕುಗ್ಗು ಯಾವುದೂ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಗೆ ಮೋಹಿಸುವುದಿಲ್ಲ. ಇವು ಸುಳ್ಳೆಂದು ನಿಶ್ಚಿತ ತಿಳಿದಿರುತ್ತಾನೆ. ಇಹಲೋಕ ಪರಲೋಕ ಯಾವುದರಲ್ಲಿಯೂ ಪ್ರೀತಿ ಇಲ್ಲ. ದೇವಾನುದೇವತರನ್ನು ಸಹ ಕಣ್ಣೆತ್ತಿ ನೋಡುವುದಿಲ್ಲ. ವಿಷಯಾದಿಗಳು ಜಾದೂ ಆಟದಂತೆ ಸುಳ್ಳೆಂದು ತಿಳಿದಿರುವನು. ಕನಸಿನಲ್ಲಿ ಭೋಗವನ್ನು ಉಂಡಂತೆ ಸುಳ್ಳು ಜಗತ್ತಿನಲ್ಲಿ ಸುಳ್ಳು ಪದಾರ್ಥಗಳಿರುವವು ಎಂಬ ಅನುಭವ ಇರುವುದು. ಏನು ಹೇಳ್ತಾರ ಅಂತಂದ್ರ, ಜ್ಞಾನಿ ಹೆಂಗಿರ್ತಾನ, ಜೀವನದೊಳಗ ಅವಾಗ ಹಿಗ್ಗು ಕುಗ್ಗುಗಳು ಆಗುವುದಿಲ್ಲ ಅಂತ ನೋಡ್ರಿ. ಜ್ಞಾನಿಗೆ ಹಿಗ್ಗು ಕುಗ್ಗುಗಳು ಯಾವುದೂ ಇಲ್ಲ. ಹಿಗ್ಗುನೂ ಇಲ್ಲ, ಕುಗ್ಗುನೂ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಗೆ ಮೋಹಿಸುವುದಿಲ್ಲ. ಮನುಷ್ಯನಿಗೆ ಯಾವಾಗ ಹಿಗ್ಗು ಕುಗ್ಗುಗಳಾಗ್ತಾವ ಅಂದ್ರ, ವಿಷಯಾದಿಗಳ ಕಡೆಗೆ ಮೋಹ ಉಂಟಾದಾಗ, ಮೋಹ ಅಂದ್ರ ಆಸೆ ಉಂಟಾದಾಗ, ಒಂದು ವಸ್ತುವನ್ನು ನಾವು ಬಯಸಿದಾಗ ಏನಾಗ್ತತಿ ಅಂದ್ರೆ ಅಲ್ಲಿ ಹಿಗ್ಗತತಿ ಮನಸ್ಸು. ಆ ವಸ್ತುವನ್ನು ಯಾವರೆ ಕಸಗೊಂಡಂದ್ರ ಮನಸ್ಸು ಅವಾಗ ಏನಾಕತಿ, ಕುಗ್ಗತತಿ. ಅಂದ್ರೆ ಹಿಗ್ಗು ಕುಗ್ಗುಗಳಾಗಾಕ ಮುಖ್ಯ ಕಾರಣ ಏನು ಅಂತಂದ್ರ ಆ ವಿಷಯಗಳಲ್ಲಿರ್ತಕ್ಕಂಥ ಆಶಾ. ಜ್ಞಾನಿ ಏನ್ ಮಾಡಿಬಿಟ್ಟಿರ್ತಾನಂದ್ರ, ಇರುವ 5 ವಿಷಯಗಳ್ರಿ, ಏನೊಂದು 20 ಇಲ್ಲ, ಇರುವ 5 ವಿಷಯಗಳು ಯಾವುವು? ಶಬ್ದ ಸ್ಪರ್ಶ ರೂಪ ರಸ ಗಂಧ. ಈ 5 ವಿಷಯಗಳಲ್ಲಿರ್ತಕ್ಕಂಥ ಆಸಕ್ತಿಯನ್ನು ತೆಗೆದು ಬಿಡ್ತಾನ. ಆಸಕ್ತಿಯನ್ನು ಯಾಕೆ ತೆಗಿತಾನ ನೋಡ್ರಿ, ಮುಂದಿನ ಪ್ರಶ್ನೆ ನೋಡ್ರಿ. ಆ ವಾಕ್ಯದಲ್ಲಿ ಎಷ್ಟು ಅರ್ಥದ ಇನ್ನೇನು ಕೇಳ್ರಿ. ಜ್ಞಾನಿಗೆ ಹಿಗ್ಗು ಕುಗ್ಗು ಯಾವುದೂ ಇಲ್ಲ. ಯಾಕೆ ಹಿಗ್ಗು ಕುಗ್ಗುಗಳಿಲ್ಲ? ಅವಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಲ್ಲಿ ಮೋಹವಿಲ್ಲ, ಅಂದ್ರೆ ಮೋಹಿಸೋದಿಲ್ಲವ. ಅದಕ್ಕೆ ಅವನಿಗೆ ಹಿಗ್ಗು ಕುಗ್ಗುಗಳಿಲ್ಲ. ಅವನ್ ಯಾಕೆ ಮೋಹ ಮಾಡೋದಿಲ್ಲವ ನೋಡ್ರಿ, ಅವನ್ ಯಾಕೆ ಪ್ರೀತಿ ಮಾಡೋದಿಲ್ಲವ? ಮುಂದಿನ ವಾಕ್ಯ, ಇವು ಸುಳ್ಳೆಂದು ನಿಶ್ಚಯಿಸಿರುತ್ತಾನೆ. ಅವು ಸುಳ್ಳಂತ ಅವಾಗ ನಿಶ್ಚಯ ಆಗಿರ್ತಾವಂದಲೇ ಅದ್ರ ಮ್ಯಾಗ ಮೋಹ ಉಂಟಾಗುದಿಲ್ಲ. ಮತ್ತು ಅವು ಖರೆ ಅದಾವಂತ ನಮಗೆ ನಿಶ್ಚಯ ಆತು ಅಂತಂದ್ರೆ ಅವ್ರೊಳಗೆ ನಮಗೆ ಮೋಹ ಉಂಟಾಗ್ತದೆ. 3 ಸ್ಟೆಪ್ ಐತ್ರಿ ಅದು. ಅವಾಗ ಹಿಗ್ಗು ಕುಗ್ಗುಗಳಾಗೋದಿಲ್ಲ. 1ನೇ ಸ್ಟೆಪ್. ಯಾಕೆ ಆಗೋದಿಲ್ಲ? ಆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿರ್ತಕ್ಕಂಥ ಮೋಹವನ್ನು ತೆಗೆದಿರ್ತಾನ. ಅದನ್ನ ಯಾಕೆ ತೆಗದ? ಅವು ಸುಳ್ಳದಾವ. ಸಾರ ವಿಚಾರ ಮಾಡ್ತಾನ್ರಿ ಅವ. ಇವು ನನಗೆ ಸುಖ ಕೊಡ್ತಾವೋ ಏನಿಲ್ಲೋ, ನನಗೆ ಬೇಕಾಗಿರ್ತಕ್ಕಂಥ ಆನಂದ ನೆಮ್ಮದಿ ಇದ್ರೊಳಗೆ ಐತೋ ಏನಿಲ್ಲೋ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆನಂದ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ನೆಮ್ಮದಿ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸುಖ ಅದು ಮಿಥ್ಯಾ ವಸ್ತುವಿನೊಳಗಿಲ್ಲ, ಸುಳ್ಳು ವಸ್ತುವಿನೊಳಗಿಲ್ಲ. ಅದು ಎದರೊಳಗೈತಿ ಅಂದ್ರೆ ಸತ್ಯ ವಸ್ತುವಿನೊಳಗೈತಿ. ಆತ್ಮ ಸತ್ಯ ವಸ್ತು ರೀ. ಯಾವುದು ಸತ್ಯ ಐತಿ ಅದು ಆನಂದದಾಯಕ ಐತಿ. ಆತ್ಮ ಆನಂದ ರೂಪ. ಅದು ಹೋಗುವುದಲ್ಲ ಬರುವುದಲ್ಲ, ಅದನ್ನ ನೆಚ್ಚಿದ್ರೆ ಅದು ಕೈ ಕೊಡುವುದಿಲ್ಲ. ಅದಕ್ಕೆ ಆತ್ಮನಲ್ಲಿ ಅವ ಪೂರ್ಣ ಮನಸ್ಸನ್ನು ಇಟ್ಟಿರ್ತಾನ. ಅದು ಸತ್ಯ ಐತಿ ಅಂತ ಖಾತ್ರಿ ಮಾಡ್ಕೊಂಡಿರ್ತಾನ. ಯಾವುದು? ಆತ್ಮ. ಆ ಆತ್ಮನ ನಾನದೇನಿ, ಸತ್ಯ ವಸ್ತುನ ನಾನದೇನಿ. ಕೇವಲ ನಾ ಸತ್ಯ ವಸ್ತು ಇಲ್ಲ, ನಾ ಸುಖರೂಪನ ಅದೇನಿ. ಸುಖನ ನಾನಿದ್ದು ಸುಖಕ್ಕಾಗಿ ನಾ ಯಾಕೆ ಬಯಸಬೇಕು? ಸುಖದ ಸ್ವರೂಪನೇ ತಾನಿದ್ದು ಸುಖದ ಬಯಕೆಯಾಗುವುದು ಒಂದು ಭ್ರಾಂತಿ ಅಂತ ಹೇಳ್ತಾರ. ನಮಗೆ ಭ್ರಾಂತಿ ಆವರಿಸಿಕೊಂಡೈತ್ರಿ. ಎದರ ಭ್ರಾಂತಿ ಆವರಿಸಿಕೊಂಡೈತಿ? ಸುಖದ ಭ್ರಾಂತಿ ಆವರಿಸಿಕೊಂಡೈತಿ. ಸುಖದ ಭ್ರಾಂತಿ ಆವರಿಸಿಕೊಂಡೈತಿ. ಸುಖನ ನಾವದೇವಿ, ಸುಖ ಹೊಂದಬೇಕಂತ ಹೊಂಟೇವಿ ನೋಡಿ. ಬೆಲ್ಲ ಹುಡುಕಾಕ್ ಹೊಂಟೈತ್ರಿ. ಬೆಲ್ಲಕ್ಕೆ ಬೆಲ್ಲ ಸಿಗತನ? ನನಗೆ ನಾ ಸಿಗುತ್ತೇನೆ? ಶಂಕರಣ್ಣವ್ರನ್ನ ಕೇಳಾಕತ್ರ ಸೀಪೇಟಿ ತುಂಬ. ನಿಮಗೆ ನೀವು ಸಿಗ್ತೀರನ? ಇಲ್ಲ. ಸುಭಾಷಣ್ಣ ಸಿಗೋದಿಲ್ಲ, ಶಂಕರಣ್ಣವ್ರಿಗೆ ಸಿಗೋದಿಲ್ಲ, ಶಾರಕ್ಕಾರ ಹುಡುಕಾಡ್ಕೊಂತ ಹೋದ್ರೆ ಸಿಗೋದಿಲ್ಲ. ನನಗೆ ಅವ್ರು ಸಿಗಬಹುದು.
ನಿಮಗೆ ನಾ ಸಿಗ್ಬೋದು, ನನಗೆ ನೀವು ಸಿಗ್ಬೋದು. ಯಾಕಂದ್ರೆ ನನಗೆ ಅನ್ಯವಾಗಿ ನೀವು ಅದೀರಿ, ನಿಮಗೆ ಅನ್ಯವಾಗಿ ನಾ ಅದೇನಿ, ಸಿಗಬಹುದು. ನನಗೆ ನಾನೇ ಹೆಂಗೆ ಸಿಗುತ್ತೇನೆ ರೀ? ಆನಂದಕ್ಕೆ ಅನ್ಯವಾಗಿ ಆನಂದನೇ ಇಲ್ಲ, ಸುಖಕ್ಕೆ ಅನ್ಯವಾಗಿ ಸುಖನೇ ಇಲ್ಲ. ನೋಡ್ರಿ, ಆ ಸುಖರೂಪನ ಆನಂದ ರೂಪನ ನಾನಿದ್ದು ನನಗನ್ಯವಾಗಿ ಆನಂದ ಹುಡುಕಿರೇಲಿ ಸಿಗುತ್ತತ್ರಿ? ನನಗನ್ಯವಾಗಿ ಆನಂದ ಇದ್ರೆ ಸಿಗುತ್ತತಿ, ನನಗನ್ಯವಾಗಿ ಆನಂದ ಇಲ್ಲ, ನನಗನ್ಯವಾಗಿ ಸುಖ ಇಲ್ಲ. ಆದರೂ ಹುಡುಕ್ತತ್ ನೋಡ್ರಿ ಮನಸ್ಸು. ಯಾಕ ಅಂತಂದ್ರೆ ನಮ್ಮೊಳಗೆ ಭ್ರಾಂತಿ ಆವರಿಸಿಕೊಂಡೈತಿ, ಅದ್ರಾಗ ಸುಖ ಐತಿ. ನನ್ನೊಳಗಿಲ್ಲ, ನಾ ಸುಖರೂಪ ಅಲ್ಲ, ನಾ ಸುಖರೂಪದೇನೋ ತಿಳುವಳಿಕೆನೂ ನಮಗಿಲ್ಲ. ಈ ಭ್ರಾಂತಿ ಆವರಿಸಿಕೊಂಡದ್ದಕ್ಕೆ ನಾವು ಹೊರಗೆ ಹುಡುಕ್ತೇವೆ. ಆ ಭ್ರಾಂತಿಯನ್ನ ಬ್ರಹ್ಮಜ್ಞಾನಿ ಏನು ಮಾಡಿರ್ತಾನ್ರಿ? ತೆಗೆದು ಹಾಕಿ ಬಿಟ್ಟಿರ್ತಾನ. ಆ ಭ್ರಾಂತಿನ ಹೋಗಿಂದ ಆ ವಸ್ತುಗಳನ್ನು ಅಪೇಕ್ಷೆ ಮಾಡೋದ ಬಿಟ್ಟಿಂದ ಅವಾಗ ಅದರಲ್ಲಿ ಮೋಹ, ಅದರಲ್ಲಿ ಹಿಗ್ಗು, ಅದರಲ್ಲಿ ಕುಗ್ಗು ಯಾಕತ್ರಿ? ಆಗೋದನೇ ಇಲ್ಲ. ಎಷ್ಟು ಸಹಜ ಐತಿ. ಆ ಸಹಜತೆಯನ್ನು ನಾವು ಪಡಿಬೇಕಾದ್ರೆ ಬಹಳ ತಪಸ್ಸು ಮಾಡ್ಬೇಕ್ರಿ, ಸಾಧನೆ ಮಾಡ್ಬೇಕು. ಹಂಗ ಒಮ್ಮಕ್ಲಿ ಸಿದ್ಧಿ ಆಗುವುದಲ್ಲದು, ಅನಂತ ಜನ್ಮಗಳ ತಪಸ್ಸಿನ ಫಲ ಬೇಕಾಗ್ತದೆ. ತಪಸ್ಸಂದ್ರೆ ಏನು ಮಾಡೋದ್ರಿ? ಅವ್ರು ಏನೋ ತಪಸ್ಸು ಮಾಡಿ ಅವನು ಸಿದ್ಧಿ ಮಾಡ್ಕೊಂಡಾರ ಜ್ಞಾನಿಗಳು. ಹಂಗಾರೆ ತಪಸ್ಸಂದ್ರೆ ಏನು ಮಾಡೋದು? ತಪಸ್ಸಂದ್ರೆ ಆ ಭ್ರಾಂತಿ ಕಳ್ಕೊಳ್ಳೋದು ಹೆಂಗೆ? ನಾವು ಆ ವಿಷಯದಲ್ಲಿರ್ತಕ್ಕಂಥ ಸುಖ ಬುದ್ಧಿಯನ್ನು ತೆಗೆದು ಹೆಂಗೆ? ಅದಕ್ಕೆ ಸಾಧನೆ ಯಾವುದು ಅಂತ ಪ್ರಶ್ನೆ ಹಾಕೊಂಡಾಗ ಏನೂ ಇಲ್ಲ ಸಾಧನ. ಸಾರ ವಿಚಾರ ಮಾಡೋದ್ರಿ. ಅದಕ್ಕೆ ಹೇಳ್ತಿರ್ತಾರಲ್ಲ ಗುರುಗಳು ಬಂದಾಗ, ಅವಿಚಾರೇನ ಕೃತೋ ಬಂಧ ಸುವಿಚಾರೇನ ನಿವಾರ್ಯತೆ. ಈಗ ವಿಚಾರ ಮಾಡಾಕತ್ತೇವ ನಾವು, ಈಗ ಶಾಸ್ತ್ರ ಚಿಂತನೆ ಮಾಡಾಕತ್ತೇವಲ್ಲ, ಈಗ ವಿಚಾರ ಮಾಡಾಕತ್ತೇವೋ ವಿಚಾರ ಮಾಡಾಕತ್ತಿಲ್ರಿ? ವಿಚಾರ ಮಾಡಾಕತ್ತೀವಿ. ಏನಂತ? ಜ್ಞಾನಿಗೆ ಹಿಗ್ಗು ಕುಗ್ಗುಗಳಿಲ್ಲ ಅಂತ ವಿಚಾರ ಮಾಡಾಕತ್ತೀವಿ. ಯಾಕೆ ಅವ ಹಿಗ್ಗು ಕುಗ್ಗುಗಳಿಲ್ಲ? ಅವ ಶಬ್ದ ಸ್ಪರ್ಶ ರೂಪರಸ ಗಂಧಗಳಲ್ಲಿರ್ತಕ್ಕಂಥ ಮೋಹ ಬುದ್ಧಿಯನ್ನು ತೆಗದಾನ. ಅವನ ಯಾಕೆ ತೆಗದ? ಅವು ಸುಳ್ಳದಾವ ಅಂತ ನಿಶ್ಚಯ ಮಾಡ್ಯಾನ. ಹೆಂಗೆ ನಿಶ್ಚಯ ಮಾಡಿದ? ಸಾರ ವಿಚಾರ ಮಾಡಿ ನಿಶ್ಚಯ ಮಾಡಿದ. ಮತ್ತು ಅವನಿಗತೆ ನಾವು ಸಾರ ವಿಚಾರ ಮಾಡಕ್ಕೆ ಬರ್ತೈತೋ ಏನಿಲ್ಲೋ? ಅವ ಎಷ್ಟು ಸಲ್ತೆ ಸಾರ ವಿಚಾರ ಮಾಡಿದ? 50 ಸಲ್ತೇನ? 100 ಸಲ್ತೇನ? ಅವ್ರ ಜನ್ಮಾಂತರದನ್ನ ಅಭ್ಯಾಸ ಮಾಡ್ಕೋತ ಬಂದಾರ. ಅಂದಾಗ ಅವ್ರಿಗೆ ಅದು ಏನಾಗೈತಿ? ಗಟ್ಟಿಗೈತಿ. ನಾವು ಹಿಂಗೆ ನಿತ್ಯ ಶ್ರವಣ, ನಿತ್ಯ ಮನನ, ನಿತ್ಯ ನಿಧಿಧ್ಯಾಸನದ ಬಲ ಹೆಚ್ಚು ಮಾಡ್ಕೋತ ಹೋದ್ರ ನಮಗೂ ಏನಕತಿ? ಏನಕತ್ರಿ? ಸಿದ್ಧಿ ಆಗ್ತದ. ಎದ್ರ ಸಿದ್ಧಿ ಆಗ್ತತಿ? ನಿಜಾನಂದದ ಸಿದ್ಧಿ ಆಗ್ತದ. ಭ್ರಾಂತಿ ಓಡಿ ಹೋಗ್ತದ. ನಿರ್ಭ್ರಾಂತದ ಭಾವ ನೆಲೆಯಾಗಿ ಮನಸ್ಸಿನಲ್ಲಿ ನಿಲ್ತದ. ಮನಸ್ಸು ಪರಿಶುದ್ಧ ಆಗ್ತದ. ಅದನ್ನ ಇಲ್ಲಿ ಹೇಳ್ತಾರ, ಜ್ಞಾನಿಗೆ ಹಿಗ್ಗು ಕುಗ್ಗುಗಳು ಯಾವುದೂ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಗೆ ಮೋಹಿಸುವುದಿಲ್ಲ. ಇವು ಸುಳ್ಳೆಂದು ನಿಶ್ಚಯಿಸಿದ್ದಾನೆ. ಅಷ್ಟೇ ಅಲ್ಲ, ನೋಡ್ರಿ ಮುಂದೆ ಹೇಳ್ತಾರ, ಇಹಲೋಕ ಪರಲೋಕ ಯಾವುದರಲ್ಲಿಯೂ ಪ್ರೀತಿ ಇಲ್ಲ. ಈ ಲೋಕದ್ದು ಇವತ್ತರ ಮ್ಯಾಗೂ ಪ್ರೇಮ ಇಲ್ಲ. ಸ್ವರ್ಗ ಲೋಕದ್ರಿ, ಇಹಲೋಕ ಪರಲೋಕ. ಪರಲೋಕ ಅಂದ್ರ ಸ್ವರ್ಗಲೋಕ. ಈ ಲೋಕದ ವಸ್ತುಗಳ ಸುಖವಾಗಲಿ ಪರಲೋಕದ ವಸ್ತುಗಳ ಸುಖವಾಗಲಿ ಅದರೊಳಗೆ ಏನಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾನ. ಅದು ನಿತ್ಯ ಐತಿ. ಅದಕ್ಕೆ ಸ್ವರ್ಗಲೋಕದ ಬಗ್ಗೆನೂ ಅಪೇಕ್ಷೆ ಇರೋದಿಲ್ಲ ನಮಗ. ಈ ವಿಷಯದೊಳಗೂ ಸುಖ ಇಲ್ಲ, ಆ ವಿಷಯದೊಳಗೂ ಸುಖ ಇಲ್ಲ. ಭೋಗದೊಳಗೆ ರೋಗ ಆವರಿಸಿಕೊಂಡೈತಿ ಅಂತ ತಿಳಿದಿರ್ತಾನ್ರಿ ಅವ. ಭೋಗ ಎದರಾಗ ಅಂತಿಕೊಳ್ತತ್ರಿ? ರೋಗದೊಳಗೆ ಅಂತಿಕೊಳ್ತಾನ. ರೋಗದೊಳಗರೆ ರೋಗದೊಳಗೆ ಅಂತಿಕೊಳ್ತತನ್ರಿ. ರೋಗ ಬಂದರೂ ಅಂತಿಕೊಳ್ಳೋದಿಲ್ಲದ. ಭೋಗ ಎದರೊಳಗೆ ಅಂತಿಕೊಳ್ತತಿ? ಭೋಗಕ್ಕೆ ಅಂತ್ಯನ ಇಲ್ಲ. ಅದು ಭೋಗ ಭ್ರಾಂತಿಯಿಂದ ತೋರೈತೆ ಅಂತ ತಿಳಿದು ಹಿಂದೆ ಸರದಾಗ ಭೋಗಕ್ಕೆ ಅಂತ್ಯರಿ. ನಾವು ತಿಳ್ಕೊಂಡೇವಿ ಭೋಗಕ್ಕೆ ಅಂತ್ಯ ಐತಿ ಅಂತ. ಯಾವಾಗ ಐತಿ ಹೇಳ್ರಿ? ನಿಜಗುಣಾರ್ಯರು ಹೇಳ್ತಾರ, ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲು ಪರಮಾಣುಗಳು ಎನಿತು ಅನಿತು ದೇಹವನ್ನು ಧರಿಸುತ್ತಾ ಒಂದೊಂದು ಜೀವ ಬಸರುಳು ಬಂದು. ನೋಡ್ರಿ, ಈ ಭೂಮಿನ ಒಳ್ಳಾಗ ಹಾಕಿ ಪುಡಿ ಮಾಡಿ ಹಾರಿಸಿರಿ ಎಷ್ಟು ಪರಮಾಣಕ್ಕವೋ ಅಷ್ಟು ತಾಯಿ ಗರ್ಭದೊಳಗೆ ಹುಟ್ಟಿ ಬಂದೇವ್ರಿ.
ಹುಟ್ಟಿ ಬಂದು ಭೋಗಿಸಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಾಕತ್ತೇವೆ. ಭೋಗ ಕೊನೆಗೊಂಡೈತೇನ? ಭೋಗದಲ್ಲಿ ತೃಪ್ತತೆ ಪ್ರಾಪ್ತಿಯಾಗೈತೇನ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವೀಜ 21 ಲಕ್ಷ, ಸ್ವೇದಜ 21 ಲಕ್ಷ, ಇಂತು 84 ಲಕ್ಷ ಜೀವರಾಶಿ ಒಳಗೆ ಕೋಟಿ ಕೋಟಿ ಸಲ್ತೆ, ಲೆಕ್ಕಿಲ್ಲದಷ್ಟು ಸಲ್ತೆ ಹುಟ್ಟಿ ಹುಟ್ಟಿ ಬಂದೇವೆ. ಹುಗಿದು ಸುಡಗಾಡು ಉಳೋದಿಲ್ಲ, ಕುಡಿದು ನೀರು ಉಳೋದಿಲ್ಲ, ತಿಂದು ಹಣ್ಣು ಉಳೋದಿಲ್ಲ. ನೋಡ್ರಿ, ಮಾಡ್ಕೊಂಡು ಹೆಂಡ್ರು ಉಳೋದಿಲ್ಲ, ಮಾಡ್ಕೊಂಡು ಗಂಡ್ರು ಉಳೋದಿಲ್ಲ, ಹಡದ ಮಕ್ಕಳು ಉಳೋದಿಲ್ಲ, ಸಾಕಿದ ದನ ಕರ ಉಳೋದಿಲ್ಲ. ಅಷ್ಟೆಲ್ಲ ಜನ್ಮದೊಳಗೆ ಅದನ್ನೆಲ್ಲ ವ್ಯವಹಾರ ಮಾಡಿ ಬಂದೇವೆ. ಹಾಕೊಂಡು ಅರಿವಿ ಉಳೋದಿಲ್ಲ. ಎಷ್ಟು ಅರಿವಿ ತೊಟ್ಟೆವೋ, ಎಷ್ಟು ಅರಿವಿ ಹರಿದೇವೋ ನೋಡಿ, ಎಷ್ಟು ತಿಂದೇವೋ, ಎಷ್ಟು ಒಗದೇವೋ. ಸಪ್ತ ಸಾಗರದಷ್ಟು ತಾಯಿ ಹಾಲು ಕುಡ್ದೇವೆ. ಅಷ್ಟು ಅನೇಕ ಜನ್ಮದೊಳಗೆ ಏನು ಹೊಂದಬೇಕಂತ ಪ್ರಯತ್ನ ಮಾಡೇವಿ? ಭೋಗದಿಂದ ಸುಖ ಹೊಂದಬೇಕಂತ ಪ್ರಯತ್ನ ಮಾಡೇವಿ. ತೃಪ್ತಿ ಆಗೈತೇನು? ಅದಕ್ಕೆ ನಿಜಗುಣಾರ್ಯರು ಹೇಳ್ತಾರ ಏನಂತಂದ್ರ, ಕಲ್ಲಾವಿ ಡುಬ್ಬದ ಮ್ಯಾಗ ಕೂದಲು ಬೆಳಿಬಹುದು, ಕೂರ್ಮ ಕುಂತಳ ಅಂತಾರೆ. ಕಲ್ಲಾವಿ ಡುಬ್ಬದ ಮ್ಯಾಗ ಕೂದಲು ಬೆಳಿಬಹುದಂತ, ಬಿಳಿ ಕಾಗಿ ನೋಡ್ಬಹುದಂತ, ಉಸುಗಿನ್ಯಾಗ ಎಣ್ಣೆ ತೆಗಿಬಹುದಂತ, ನೀರಾಗ ಮೀನಿನ ಹೆಜ್ಜೆ ಕಾಣಬಹುದಂತ. ಇವು ಯಾವ ಯಾಕವನ? ಆಮ್ಯಾಗ ಮೊಲಕ್ಕೆ ತಲೆಯಾಗ ಕೋಡ್ ಬೆಳಿಬಹುದು. ಇವು ಯಾವೂ ಆಗುವುದಿಲ್ಲ. ಆದ್ರೆ ಹೆಂಗರೆ ಮಾಡಬಹುದು. ಆದ್ರೆ ಮನುಷ್ಯ ವಿಷಯಗಳಿಂದ ಸುಖ ಹೊಂದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ನಾವು ಹೊಂದೇ ತೀರ್ತೀನಿ ಅಂತ ಹೊಂಟೇವೆ ಅಂದ್ರೆ ನಾವೆಷ್ಟು ಶಾಣ್ಯಾರು ಇರಬೇಡ. ಅವ ಜ್ಞಾನಿ ತಿಳ್ಕೊಂಡ್ಬಿಡ್ತಾನವ. ಇದು ಎಷ್ಟು ಜನ್ಮದೊಳಗೆ ಇದ್ರ ಭೋಗದ ಬೆನ್ನು ಹತ್ತಿದ್ರು ಇದಕ್ಕೆ ತೃಪ್ತಿ ಅನ್ನೋದು ಇಲ್ಲ. ಭೋಗ ಎದರೊಳಗೆ ಅಂತ್ಯಕತ್ರಿ? ಭೋಗ ಎದರೊಳಗೆ ಅಂತ್ಯಕತಿ? ದುಃಖದೊಳಗೆ ಅಂತ್ಯಕತ್ತೇನ್ರಿ? ಎಲ್ಲಿ ಅಂತ್ಯಕತ್ರಿ? ತಿಳುವಳಿಕೆ ಆಗೋ ಮಟ್ಟ ಅಂತ್ಯ ಆಗೋದೇ ಇಲ್ಲದ. ತ್ಯಾಗ ಮಾಡೋ ತನಕ ಭೋಗ ಅಂತ್ಯ ಆಗೋದನ ಇಲ್ಲ. ದುಃಖರೇ ಪ್ರಾಪ್ತಿ ಆತ. ಆಮ್ಯಾಗ ಭೋಗ ಬಾ ಹೋತನ ಮತ್ತು ಮಾಡ್ಬೇಕಂತ ಆತಿಲ್ರಿ. ಮತ್ತದು ಭೋಗ ಬಾ ಹೋಗುದು ಯಾವಾಗ? ತ್ಯಾಗ ಭಾವದಿಂದನ, ಅದರಾಗ ಏನಿಲ್ಲ ಅಂತ ತಿಳಿಯೋದ್ರಿಂದನ ಹೋಗುದ್ರಿ ಅದು. ಇದನ್ನ ಇದ್ರ ಬೆನ್ನ ಹತ್ತೋದ್ರಿಂದ ನನಗೆ ತೃಪ್ತಿ ಇಲ್ಲ. ನನಗೆ ತೃಪ್ತತೆ ಸಚ್ಚಿದಾನಂದ ಘನ ವಸ್ತುವಿನೊಳಗನ ಐತಿ. ನಾನಾ ತೃಪ್ತ ಸ್ವರೂಪ, ನಾನಾ ಆನಂದ ಸ್ವರೂಪ ಅನ್ನೋದನ್ನ ಜ್ಞಾನಿ ಏನು ಮಾಡ್ತಾನ ಅಂದ್ರೆ ಕೂತ್ಕೊಂಡು ವಿಚಾರ ಮಾಡಿ ಗಟ್ಟಿ ಮಾಡ್ತಾನೆ. ಅದಕ್ಕೆ ಜಗದ ಜಂಜಡ ನೀಗಿ ಶಿವಾನಂದರಾಗಿ ಬಿಟ್ರು. ಇದು ಜಗತ್ತು ಅನ್ನೋದ ಒಂದು ಜಂಜಡ ರೀ. ಇದರೊಳಗೆ ಸಿಕ್ಕೊಂಡ್ಬಿಟ್ಟೇವು ನಾವು ಆ ಜಂಜಾಟದೊಳಗೆ. ಆ ಜಂಜಾಟದಿಂದ ಪಾರಾಗಬೇಕಾದ್ರೆ ಅದಕ್ಕೆ ವಿವೇಕ ಅನ್ನುವ ಅಸ್ತ್ರ ಬೇಕಾಗ್ತದೆ, ತಪಸ್ಸನ್ನು ಅಸ್ತ್ರ ಬೇಕಾಗ್ತದೆ, ಸಾಧನ ಮಾಡ್ಬೇಕಲ್ಲ. ಜಗ್ಜೆ ಸಿಕ್ಕೊಂಡು ಹಿಂಗೆ ಸಾಯ್ಕೊಂತ ಹೊಂಟೇವ್ರಿ ನಾವು. ಅಭ್ಯಾಸ ಮಾಡಿ ಮಾಡಿ ಅದರಿಂದ ಏನಾಗಬೇಕಾಗೈತಿ? ಪಾರ ಆಗಬೇಕಾಗೈತಿ. ಅದನ್ನ ಇಲ್ಲಿ ಹೇಳ್ತಾರ ಅವರು. ನೋಡ್ರಿ, ಅವು ಸುಳ್ಳೆಂದು ನಿಶ್ಚಯಿಸಿದ್ದಾನೆ. ಇಹಲೋಕ ಪರಲೋಕ ಯಾವುದರಲ್ಲಿಯೂ ಪ್ರೀತಿ ಇಲ್ಲ. ಏನು ಇಲ್ಲಿ ಭೋಗ ಮಾಡಿದ್ರು ಒಂದ, ಅಲ್ಲಿ ಭೋಗ ಮಾಡಿದ್ರು ಒಂದ. ಅದಕ್ಕೆ ಅಪ್ಪವ್ರು ಹೇಳ್ತಾರ, ಆತ್ಮಾನಂದಜ್ಜಿ ಅವರು, ಇಂದ್ರಾಣಿ ಭೋಗ, ನಾಯಿ ನರಿ ಭೋಗ ಎರಡೂ ಒಂದ. ಇಲ್ಲಿ ನಾಯಿ ನರಿ ಏನು ಮಾಡ್ತಾವಲ್ಲ, ಅಲ್ಲಿ ಇಂದ್ರಾಣಿಗಳು ಕುಂತು ಮಾಡ್ತಾರೆ. ಎಲ್ಲೇ? ದೇವಲೋಕದೊಳಗೆ. ಅವು ಇಲ್ಲಿ ಮಾಡ್ತಾವ್ರೆ ಬೈಲಾಗ. ಅವರಲ್ಲಿ ನಂದನವನದಾಗ ಮಾಡ್ತಾರೆ. ಏನು ಮಾಡ್ತಾರೆ? ಭೋಗ. ಇಲ್ಲಿ ನಾವು ಕಾರ್ಬೇಳಿ ರೊಟ್ಟಿ ತಿಂದ್ರೆ ಅಲ್ಲಿ ಭೃಷ್ಟಾನ್ನ ಭೋಜನ ಉಣ್ತಾರವ್ರು. ಇಷ್ಟ ಅದು ಸಾಕಾಗ್ತತಿ, ಇದು ಸಾಕಾಗ್ತತಿ. ಇದು ದುಃಖದೊಳಗೆ ಮುಕ್ತಾಯ ಆಕತಿ, ಅದು ದುಃಖದೊಳಗೆ ಮುಕ್ತಾಯ ಆಕತಿ. ಅದು ಮನಸ್ಸಿನ್ಯಾಗ ಖಾತ್ರಿ ಮಾಡ್ಕೊಂಡ್ಬಿಟ್ಟಿರ್ತಾನ್ರಿ ಜ್ಞಾನಿ. ಇಹಲೋಕದ ವಸ್ತುಗಳಿಗೂ ಆಸೆ ಮಾಡೋದಿಲ್ಲ, ಪರಲೋಕದ ವಸ್ತುಗಳಿಗೂ ಆಸೆ ಮಾಡೋದಿಲ್ಲ. ಯಾಕಂದ್ರೆ ನಾ ಅದರಿಂದ ಸುಖ ಹೊಂದಬೇಕಂತ ಬಯಸಿರ ನನಗೆ ಬೇಕಾದ ಸುಖ ಅಂತಕ್ಕಂಥದ್ದು ಏನಾಗೋದಿಲ್ಲ, ಪ್ರಾಪ್ತಿ ಆಗೋದಿಲ್ಲ. ಅದು ಜ್ಞಾನಿಗಷ್ಟ, ನಮಗೂ ಪ್ರಾಪ್ತಿ ಆಗೋದಿಲ್ಲ. ಅವನು ನಿಶ್ಚಯ ಮಾಡ್ಕೊಂಡಿರ್ತಾನ ಪ್ರಾಪ್ತಿ ಆಗೋದಿಲ್ಲ ಅಂತ. ನಾವು ಪ್ರಾಪ್ತಿ ಆಕತಿ ಅಂತ. ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಯನಂದ್ರೆ ಬಿಡ್ತೇವ ನಾವು? ಭಾಳ ಇಷ್ಟ ರೀ. ಟೂರಿಗೆ ಹೋಗ್ಯನಂದ್ರೆ ಯಾರೇ ಬಿಡ್ತಾರನ? ಕರ್ಕೊಂಡು ಹೋಗ್ಯನಂದ್ರೆ ರೀ ವಿಷಯ ಕತ್ತಿಲ್ಲ. ಅವು ಟೂರಿಗೆ ನಾನು ಬರ್ತೀನಿ ಅಂತ ಇಲ್ಲ. ಹಂಗ್ರಿ ಇದು ಟೂರಿಗೆ ಹೋದಂಗೆ ಅದು. ಎಲ್ಲಿಗೆ? ಸ್ವರ್ಗಕ್ಕೆ ಹೋಗೋದಂದ್ರೆ ಏನ್ರಿ? ಜೋಗ ಜಲಪಾತ ನೋಡಕ್ಕೆ ಹೋದಂಗೆ, ಸ್ವರ್ಗಕ್ಕೆ ಹೋದಂಗೆ, ಪಿಕ್ನಿಕ್ಕಿಗೆ ಹೋದಂಗೆ ರೀ. ಎಲ್ಲರ ಥರ ಕಟ್ಕೊಂಡ್ ಬಂದಿರ್ತಾರೆ ನೋಡಲ್ಲಿ, ಅಡಿಯಾಕೆ ಹೋದಂಗೆ. ಅದು ತೀರಿಂದ
ಪ್ರವಾಸದಿಂದ ಬರೋ ಹೊತ್ನಾಗ ಹೆಂಗಾಗಿರುತ್ತೆ ಮಕ ಹಂಗೆ ಸ್ವರ್ಗ ಲೋಕದಿಂದ ಇಳಿಯೋ ಹೊತ್ನ್ಯಾಗ ಮತ್ತು ಮನುಷ್ಯನಿಗೆ ದುಃಖನ ಆಗತ್ತೆ. ಒಮ್ಮೆ ಸುಖ ಒಮ್ಮೆ ದುಃಖ, ಅಲ್ಲಿ ಯಾಕೆ ಹೋಗ್ಬೇಕು? ಅದ್ರಾಗ ಏನೈತಿ? ನಿಜ ಆನಂದ ನನ್ನ ಒಳಗೆ ಐತಿ. ಇದ್ರದ್ದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎದ್ರದ್ದು? ಈ ಭೂಲೋಕದ್ದು. ಆ ಸ್ವರ್ಗ ಲೋಕದ್ದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವತ್ತರ ಸಮಾನ ತಲೆ ಕೆಡಿಸ್ಕೊಂಡು ನನ್ನ ಸಮಾಧಾನ ಯಾಕೆ ಕಳ್ಕೊಬೇಕು? ನನ್ನ ಸಮಾಧಾನ ನನ್ನೊಳಗೆ ಯಾವಾಗಲೂ ಐತಲ್ಲ ಅಂತ ಜ್ಞಾನಿ ಏನು ಮಾಡಿಬಿಡ್ತಾನ್ರಿ? ತನ್ನೊಳಗೆ ಉಳಿದು ಬಿಡ್ತಾನೆ. ತಾನೇ ತನ್ನಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಅಖಂಡ ರೂಪನು. ತಾನ ತನ್ನೊಳಗ ನಿಜಾನಂದ ಕಂಡುಕೊಂತಾನವ. ಹೆಂಗಂತ ತಿಳ್ಕೊಂತಾನ? ಚಿದಾನಂದ ಅಖಂಡ ರೂಪಹನು. ನಾ ಚಿದಾನಂದ ಅಖಂಡ ರೂಪನದೀನಿ ಅಂತ ನಿಶ್ಚಯ ಮಾಡ್ಕೊಂತ. ಇದನ್ನಷ್ಟು ವಿಚಾರ ಮಾಡಿದ್ರೆ ಮುಗಿದು ಹೋತ್ರಿ, ಹುಚ್ಚು ಬಿಟ್ಟು ಹೋಗತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಇಹಲೋಕ ಪರಲೋಕ ಯಾವುದರಲ್ಲಿಯೂ ಪ್ರೀತಿ ಇಲ್ಲ. ದೇವಾನುದೇವತರನ್ನು ಸಹ ಕಣ್ಣೆತ್ತಿ ನೋಡುವುದಿಲ್ಲ. ಕಣ್ಣು ತೆಗೆದು ನೋಡುವುದಿಲ್ಲ ಅವ್ರು. ನಾವು ಶಿವಾನಂದ ಜವರು ಮನಿಗೇರಮ್ಮನ ಗುಡ್ಡದೊಳಗೆ, ಇದು ಶಬರಿ ಕೊಳದೊಳಗೆ ಅನುಷ್ಠಾನಕ್ಕೆ ಕುಂತಾಗ ದೇವಾನುದೇವತೆಗಳು ಪ್ರತ್ಯಕ್ಷ ಆದರಂತ. ಯಾರ ನೀನು ಇಷ್ಟ ಅರಣ್ಯದೊಳಗೆ ನೀನು ತಪಸ್ಸು ಮಾಡಕ್ಕೆ ಕುಂತಿ? ಏನು ಬೇಕು ನಿನಗೆ? ನನಗೇನು ಬೇಡ, ನನ್ನ ಆನಂದದೊಳಗೆ ನಾನು ಅದೇನಿ ಅಂತಂತಾರ ಅವರು ಶಿವಾನಂದ ಅಜ್ಜವರು. ಪುಣ್ಯಮಯ ಶರೀರಗಳು ಕಂಡ್ರೆ ಮತ್ತು ನಮಗೇನಾರ ಆ ದೇವಾನುದೇವತೆಗಳು ಕಂಡು ಏನು ಬೇಕು ನಿನಗೆ ಅಂತ ಕೇಳ್ಬೇಕ್ರಿ. ಹಿಂಗೆ ಒಮ್ಮಕ್ರೆ ಪ್ರತ್ಯಕ್ಷ ಕೇಳಿದ್ರೆ ಗಾಬ್ ಆಗೋದಿಲ್ಲ ಮನುಷ್ಯ. ನಾಳೆ ಬಾ ನೀನು ಮನ್ಯಾಗ ಎಲ್ಲರನ್ನೂ ಕೇಳ್ಕೊಂಡು ಏನೇನು ಬೇಕು ಲಿಸ್ಟ್ ಮಾಡಿ ಇಟ್ಕೊತೀನಿ, ನಾಳೆ ಒಂದು ಹೆಚ್ಚು ಒಂದು 2-3 ತಾಸು ಹೇಳ್ತೀನಿ, ಅವನಷ್ಟು ತಥಾಸ್ತು ಅನ್ನಿ ಅಂತ ಹೇಳ್ತೇವೆ ನಾವು. ಆದ್ರೆ ಆ ದೇವಾನುದೇವತೆಗಳ ಪ್ರತ್ಯಕ್ಷ ಆಗಿ ಮುಂದೆ ನಿನಗೆ ಏನು ಬೇಕು ಕೇಳೋ ಕೊಡ್ತೀವಿ ಅಂದಾಗ ನನಗೇನು ಬೇಡ, ನನ್ನ ಆನಂದದೊಳಗೆ ಬ್ರಹ್ಮಾನಂದದೊಳಗೆ ನನ್ನ ಸ್ವರೂಪದ ಆನಂದದೊಳಗೆ ನಾನು ತೃಪ್ತಿಯಿಂದ ಅದೀನಿ, ಧನ್ಯ ಮಹಾಪುರುಷ ಅಂತ ನಮಸ್ಕಾರ ಮಾಡಿ ಹೋದ್ರಂತವ್ರು. ನೋಡಿ, ಇವರಲ್ಲ ಅವ್ರಿಗೆ ನಮಸ್ಕಾರ ಮಾಡಿದ್ದ, ಅವರ ಇವ್ರಿಗೆ ಏನು ಮಾಡಿದ್ರು? ನಮಸ್ಕಾರ. ದೇವಾನುದೇವತೆಗಳ ನಮಸ್ಕಾರ ಮಾಡ್ತಾರ್ರಿ ಸರಿಯಾಗಿ ನಡ್ಕೊಂಡ್ರೆ. ಸರಿಯಾಗಿ ನಡ್ಕೊಲಿಲ್ಲ ಅಂದ್ರೆ ದೇಶದಾಗ ಯಾರು ನಮಸ್ಕಾರ ಮಾಡೋದಿಲ್ಲ, ಮನೆಯನ್ನವರು ನಮಸ್ಕಾರ ಮಾಡೋದಿಲ್ಲ, ನಮ್ಮ ಮನಸ್ಸ ನಮಗೆ ನಮಸ್ಕಾರ ಮಾಡೋದಿಲ್ಲ. ಮನಸ್ಸಿನಾಗ ಏನಂತೈತಿ? ನಾ ಚಲೋ ಅಂದ್ರೆ ಏನಂತ ನಮ್ಮ ಮನಸ್ಸು. ನೀವು ನಿಮ್ಮ ಮನಸ್ಸಿಗೆ ಒಮ್ಮೆ ಅನ್ಕೋರಿ, ನಾ ಚಲೋ ಅನ ಅಂತ ಪ್ರಶ್ನೆ ಹಾಕೋರಿ. ನಾ ಚಲೋ ಅನ್ ಭಾಳ ಅಂತ ಹಿಂಗೆ ಪ್ರಶ್ನೆ ಹಾಕೋರೆ, ನಿಮ್ಮ ಮನಸ್ಸ ನಿಮಗೆ ಹೇಳ್ತೈತಿ ಏನಂತ? ಚಲೋ ಇದ್ರೆ ಚಲೋ ಅಂತ ಹೇಳ್ತೈತಿ. ಒಟ್ಟು ಅದು ಏನೈತಿ ಅದನ್ನ ಹೇಳ್ತೈತಿ. ಹಾಂ, ಎಲ್ಲೇರಿ ಅನ್ರಿ ಗೋಳ್ ಗುಮ್ಮುಟ್ಟಿ ಮ್ಯಾಗ ಯಾಕೆ ಅದ್ರ ಮ್ಯಾಗಿಂದ ಜಿಗದಂದ್ರು ಅದು ಒಳಗೆ ಏನು ಇರ್ತೈತೆ ಅದನ್ನ ಹೇಳ್ತದ. ಗೋಳ್ ಗುಮ್ಮುಟ್ಟದಾಗ ಅಂದ್ರೆ ಏನು ಯಾರೇ ಹೇಳ್ತೈತಿ? ಅದೇನು ಹೇಳ್ತೈತಿ? ಮನಸ್ಸಿಗೆ ಹೇಳಿದ್ದು ಏನು ಹೇಳ್ತೈತಿ? ಗೋಳ್ ಗುಮ್ಮುಟ್ಟದಾಗ ಅದ್ರ ಏನು ಓದೈತಿ ಅದನ್ನ ಅನ್ಸತಿ. ಆದ್ರೆ ಒಳಗಿಂದ ಹೇಳ್ಬೇಕಾದ್ರೆ ನಮ್ಮ ಮನಸ್ಸಿನಾಗ ಹೇಳ್ತದ. ಈಗ ನೋಡಿ, ಒಂದು ತುಡುಗು ಮಾಡ್ತೀನಿ, ನಾ ತುಡುಗು ಮಾಡಿಲ್ಲನು ಅಂದ್ರಿ ನೀವು. ಅದಕ್ಕೆ ತುಡುಗು ಮಾಡಿರ್ತೀರಿ ಅಂತ ತಿಳ್ಕೊರಿ ನೀವು. ತುಡುಗು ಮಾಡಿಲ್ಲನು ಅಂದ್ರಿ ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಹಾಕ್ರಿ, ಅದಂತತಿ ಸುಳ್ಳು ಹೇಳ್ತಿ ಮಗನ, ತುಡುಗು ಮಾಡಿಲ್ಲ ಅಂತತಿ. ಕೋರ್ಟ್ನ್ಯಾಗ ಕರೆ ಇದ್ದಿದ್ದು ಸುಳ್ಳು ಆಗ್ಬೋದು, ಸುಳ್ಳು ಇದ್ದಿದ್ದು ಕರೆ ಆಗ್ಬೋದು. ನಡೆದ ಘಟನೆ ಒಳಗೆ ನಡೆದ ಜಗದಾಗ ಅದು ಕರೆನ ಸುಳ್ಳ. ನಮ್ಮ ಮನಸ್ಸಿನ್ಯಾಗ ಕರೆನ ಸುಳ್ಳನ. ಅದಕ್ಕೆ ಮನಸ್ಸ ಸಾಧನೆ ಆಗ್ಬೇಕಾಗೈತಿ. ಇಲ್ಲಿ ಏನಾಗ್ಬೇಕಾಗೈತಿ? ಮನಸ್ಸ ನಮ್ಮಲ್ಲಿ ಪರಿವರ್ತನೆ ಆಗಬೇಕಾಗೈತಿ. ಯಾರೇ ನಮಗೆ ಸ್ವಾಮಿಗಳು ಅಂತಾರಂತ ಸ್ವಾಮಿಗಳಾಗಬೇಕಾಗಿಲ್ಲ, ತ್ಯಾಗಿಗಳಂತಾರಂತ ತ್ಯಾಗಿಗಳಾಗಬೇಕಾಗಿಲ್ಲ, ಇನ್ನೊಬ್ರ ಸಂಬಂಧ ನಾವು ಶುದ್ಧ ಆಗಬೇಕಾಗಿಲ್ಲ. ಒಂದಿಷ್ಟು ಮಂದಿ ಹಾಕಿರ್ತಾರೆ ರೀ, ಇನ್ನೊಬ್ರ ಸಂಬಂಧ ಶುದ್ಧ ಆಗೋದಂತ. ನಿನ್ನ ಸಂಬಂಧ ನೀ ಶುದ್ಧ ಆಗ್ಯಪ್ಪ, ಇನ್ನೊಬ್ರ ಸಂಬಂಧ ಶುದ್ಧ ಆಗಿ ಮಾಡವ. ಅವ್ರು ನೀ ಶುದ್ಧ ಆದರೂ ಅಂತಾರ, ಶುದ್ಧ ಆಗಲಿಲ್ಲ ಅಂದ್ರು ಅಂತಾರ. ಅವ್ರು ತೊಗೊಂಡು ನೀ ಏನು ಮಾಡವ? ನಿನಗೇನು ಬೇಕಾಗೈತಿ? ನಿನಗೇನು ಬೇಕಾಗೈತಿ? ಸುಖ ಬೇಕಾಗೈತಿ. ನೀ ಇದನ್ನು ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ ನಿನಗೆ ಸುಖ ಸಿಗುತ್ತೋ? ಅವರೆಲ್ಲರೂ ಹಂಗೆ ಹೊಗಳಿದ್ರೆ ಸುಖ ಸಿಗುತ್ತ? ತಿಳ್ಕೊಳ್ಳೋದ್ರಿಂದ. ಇಷ್ಟು ತಿಳ್ಕೊಂಡು ಹಿಂದಕ್ಕೆ ಸರಿದಂತ ಕೆಲಸ. ಇದನ್ನು ನಾವು ಚೆನ್ನಾಗಿ ಮನಗಂಡಿರ್ತಾನ. ಯಾರ್ರಿ? ಜ್ಞಾನಿ. ದೇವಾನುದೇವತರನ್ನು ಸಹ ಕಣ್ಣೆತ್ತಿ ನೋಡುವುದಿಲ್ಲ. ವಿಷಯಾದಿಗಳು ಜಾದು ಆಟದಿಂದ ಸುಳ್ಳೆಂತೂ ತಿಳಿದಿರುವನು. ನೋಡಿ, ಇವು ವಿಷಯಾದಿಗಳು ಹೆಂಗದಾವ ಅಂದ್ರೆ ಜಾದು ಆಟದಂಗದಾವ. ನಿಮ್ಗೆ ಹೇಳ್ತಿದ್ನಲ್ಲ, ನೋಟಿನ ಪೆಂಡಿನ ಮಾಡಿ ತೋರ್ಸಿನ್ರಿ ನಾವು ಸಣ್ಣವ್ರಿದ್ದಾಗ ಶಾಲ್ಯಾಗ. ನೋಟಿನ ಪೆಂಡಿ ಮಾಡಿ ನೋಡಿ ಹಿಂಗ್ರಿ ಹಂಗೆ ತೆಗಿತಾನ್ರಿ. 8-10 ಪೆಂಡ್ ರೀ ದೊಡ್ಡವ.
5 100 500 ಅವು ನೋಟು ಹಿಂಗೆ ತೋರಿಸ್ತಾನೆ ರೀ ಹಿಂಗೆ ಅಳಿಗಾಡಿಸಿ ಹಿಂಗೆ ನೋಡ್ರಿ 500 ರೂಪಾಯಿ ಅಂಡಿ ಇವು ನೋಡ್ರಿ ಅಂತಾನೆ. ಒಂದು ನಮ್ಮ ಮುಂದೆ ಡಾಬ್ಯಾಗ ಗುರಿ ಹೆಚ್ಚಿನ್ರಿ. ನಾನು ಅವನ ಯಾಕೆ ಗುರಿ ಹಚ್ತೀವ ಮಾರ, ನನಗಸ್ ಕೊಡು ನೀನ ಸಿಟ್ಕೋನ. ನಮ್ಮ ಮುಂದೆ ಬೂದಿ ಅದು ರೀ ಹಾಳಿ, ಮತ್ತು ಮ್ಯಾಗ ಒಂದು ಅರ್ಬಿ ಹಾಕಿ ತೆಗೆದ್ನು ಬೂದಿನೂ ಇಲ್ಲ ಏನೂ ಇಲ್ಲ. ಮತ್ತೆ ಮುಗದಿಂದ 8 ಕೊಡ್ರಿಪ್ಪ 4 ಕೊಡ್ರಿಪ್ಪ ಅದನ್ನೇ ಕೇಳ್ಬೇಕು. ಸುಮ್ಮ ಆ ಡಬ್ಬ್ಯಾಗ ಇದ್ದು ಅಲ್ಲ ಅವು ನೋಟಿನ ಪೆಂಡಿ ಇಟ್ಕೊಂಡು ಜಾಗ ಖಾಲಿ ಮಾಡ್ಬೇಕಾಗಿತ್ತು. ಸುಳ್ಳರಿ ಅವ ಕಂಡಂಗೆ ಹಾಕವ, ಜಾದು ಆಟ ಇದ್ದಂಗೆ ರೀ. ನಮ್ಮವ್ವ ಹೇಳ್ತಿದ್ಲು, ಕತ್ತಿ ಕುಂಡ್ಯಾಗ ಹಾರಿ ತೊಳಿತು ಬಾಯ ತೆಗಿತಾರಂತ್ರಿ. ನಮಗೆ ನೋಡ್ರಿ ಅದ್ರ ಕುಂಡ್ಯಾಗ ಬಾಯ ಬಂದಂಗೆ ಹಾಕಿರ್ತೈತಿ ರೀ ಹಾರಿ, ಅದು ಒದರಿದಂಗೆ ಹಾಕಿರ್ತದೆ, ಹಿಂಕೋತ ಒದರ್ದಂಗೆ ಹಾಕಿರ್ತೈತಿ ರೀ. ನಮ್ಮ ಮುಂದೆ ಹಂಗೆ ಅನಿಸ್ತತಿ, ಅದ್ರ ಮಗ್ಲು ಆಸೆ ತೆಗಿತಿರ್ತಾರ ಅವ್ರು. ಅದು ನಮಗೆ ಕಣ್ಕಟ್ಟದಂಗೆ ಆಗಿತ್ತು. ಇದು ಎಲ್ಲ ಎದರ ಆಟ? ಜಾದು ಆಟ ರೀ, ಕಣ್ಕಟ್ಟು ವಿದ್ಯೆ ಅಂತಾರ ಅದಕ್ಕೆ. ಹಂಗಿದು ಕಣ್ಕಟ್ಟು ವಿದ್ಯೆ ಇದ್ದಂಗೆ ಐತ್ರಿ ಇದು. ಕೊಡ್ತೀನಿ ಬಾ ಅಂತ ಏನು ಕೊಟ್ಟಿರ್ತತಿ, ಕಪಾಳಿಗೆ ಎಡ್ಡಿಗೆ ಕೊಟ್ಟಿರ್ತರಿ ಮಾಯ. ಇದ್ದಾಗ ಹೋದ್ರಿ ಇತ್ತಾಗ ನೀ ಯಾಕೆ ಹೋದ್ರು ಅದ್ರಂತೆ ಪಡ್ತಾ ತಿನ್ನೋದನ್ನ ಅದು ನಿಂತ ಬಿಟ್ಟಿರ್ತತಿ. ಏನು ಮಾಡಾಕ ಹೊಡಿಯಾಕ ಅದು ಅವ್ನು ಗೊತ್ತಿರ್ತತಿ, ಇದು ಹೊಡಿತೈತಿದ ಮಗಂದು, ಇದನ್ನ ಜಾಡಿ ಸ್ವಾದ ನಾ ಸರದು ಹೋಗ್ಬಿಡ್ತೀನಿ ಅಂತ ಪಾರಾಗಿ ಹೋಗ್ಬಿಡ್ತಾರೆ. ಆದ್ರೆ ನಾವು ಪಾರಾಗೋದಿಲ್ಲ. ನಾವು ನನಗಂತೀನಿ ನೀನು ಒಯ್ಯೋದು ಆಗೋದಿಲ್ಲ, ನಿನಗೆ ಗುತ್ತಿಗೆ ಕೊಟ್ಟೇನೆ ಬೇಕಾದಷ್ಟು ಬಡಿ ಅಂತ ಅದ್ರ ಕೈಯಾಗ ನಾವೇನು ಮಾಡೇವಿ, ಸಿಕ್ಕಾಕೊಂಡೇವಿ. ಜ್ಞಾನಿ ಸಿಕ್ಕಾಕೊಳ್ಳೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಅವು ಜಾದು ಆಟದಂಗೆ ಅದಾವ ಅಂತ ತಿಳ್ಕೊಂಡ್ಬಿಡ್ತಾನೆ, ಸುಳ್ಳು ಅದಾವ ಅಂತ ತಿಳ್ಕೊಂಡ್ಬಿಡ್ತಾನೆ. ವಿಷಯಾದಿಗಳು ಜಾದು ಆಟದಿಂದ ಸುಳ್ಳೆಂದು ತಿಳಿದಿರುವನು ಕನಸಿನಲ್ಲಿ ಭೋಗವನ್ನು ಉಂಡಂತೆ ಸುಳ್ಳು ಜಗತ್ತಿನಲ್ಲಿ ಸುಳ್ಳು ಪದಾರ್ಥಗಳಿರುವವು ಎಂಬ ಅನುಭವವಿರುವುದು. ನೋಡ್ರಿ, ಕನಸಿನ್ಯಾಗ ನಮಗೊಂದು 1,00,000 ರೂಪಾಯಿ ಸಿಕ್ಕ್ರೇನು? ಸಿಕ್ಕ್ರಿ ಏನಾತ್ರಿ? ಕನಸಿನ್ಯಾಗ 1,00,000 ರೂಪಾಯಿ ಸಿಕ್ಕ್ರಿ ಏನಾತ್? 1 ಕೋಟಿ ರೂಪಾಯಿ ಸಿಕ್ಕ್ರಿ ಏನಾತ್? ನಾ ಪ್ರೈಮ್ ಮಿನಿಸ್ಟರ್ ಆದ್ರಿ ಏನಾತ್? ಕನಸಿನ್ಯಾಗ ಎದ್ದಿಂದ ಮನೋಹರಣ್ಣರ ಕನಸಿನ್ಯಾಗ ಪ್ರಧಾನಮಂತ್ರಿ ಆಗಿಬಿಟ್ರಿ ಅಂದ್ರೆ ಮೋದಿ ನಿಲ್ಲಿಸಿ, ಮೋದಿಜಿಯವ್ರು ನಿಲ್ಲಿಸಿ ನಾವ ಪ್ರಧಾನಿ ಆದಂಗೆ ಆಗಿಬಿಟ್ಟಿತ್ತಂದ್ರೆ ಕನಸಿನ್ಯಾಗ ಕರೆ ಅಲ್ಲ, ಮತ್ತು ಕಾನೂನ್ಸ್ನೇ ಅದು ಓರೆ ಆಗಿರ್ತೇವೆ. ಎದ್ದಿಂದ ಏನಾತ? ಅವ ದರೆಯ ಭೋಗವನ್ನು ಮೆಚ್ಚಿ ಹರನ ಮೆರತು ಕೆಡಲು ಬೇಡ, ದರೆಯ ಭೋಗ ಕನಸಿನಂತೆ ಏಳು ಮಾನವ ಮುಪ್ಪಿನ ಷಡಕ್ಷರಿ ದೇವ್ರದ್ದು ಹಾಡಾಯ್ತಲ್ಲ. ಅವ ಕನಸು ಕಾಣ್ತಿದ್ದಂತ, ತಿರುಕನ ಕನಸು ಅಂತಾರಲ್ಲ. ಧರ್ಮಶಾಲೆ ಮಕ್ಕೊಂದಿದ್ದಂತ, ಒಂದು ಹಾಳ ಮನಿ ಒಳಗೆ ಬಿದ್ದು ಮಕ್ಕೊಂದಿದ್ದಂತ, ಎಲಿಗೆ ಬುಡಕ್ ಮಂಡಗೆ ಹಸಬರಿ ಇಟ್ಕೊಂಡಿದ್ದಂತ, ಕನಸು ಬಿದ್ದು ಬಿಡ್ತಂತ. ತಿರುಕರಿಗೆ ಏನು ಕನಸು ಬೀಳ್ತದೆ? ಶ್ರೀಮಂತರ ಆಗ್ಬೇಕಂತ ಕನಸು ಬೀಳೋದಲ್ಲ. ಒಬ್ಬ ರಾಜಾಗ ಗಂಡು ಮಕ್ಕಳಿದ್ದಿದ್ದಿಲ್ಲಂತ, ರಾಜಕುಮಾರಿ ಇದ್ಲಂತ, ಸ್ವಯಂವರ ಏರ್ಪಡಿಸಿದ್ರಂತ, ರಾಜ ಮಹಾರಾಜರೆಲ್ಲ ಆ ಸ್ವಯಂವರದಾಗ ಪಾಲ್ಗೊಂಡಿದ್ರಂತ. ಇವು ಸುಮ್ ಏನು ನಡೆದತ್ತಂತ ನೋಡಾಕ ಕರ್ರಗಿದ್ನಂತ, ಹಣಿಗೆ ಇವತ್ತಿ ಹಸ್ಕೊಂಡು ಹೋಗಿ ನಿಂತಿದ್ದಂತ. ಆನಿ ಕೈಯಾಗ ಇದು ಮಾಲಿಕ್ ಕೊಟ್ರಂತ, ಅದು ಆನಿ ಯಾರು ಕೊಳ್ಳಾಗ ಹಾಕ್ತತಿ ಅವ್ರನ್ನ ರಾಜಕುಮಾರನ್ ಮಾಡೋದಂತ. ಮತ್ತು ಕನಸು ಯಾರಿಗೆ ಬಿದ್ದತಿ? ಇವಂಗ ಬಿದ್ದತ್ತಲ್ಲ. ಅದು ಹುಡುಕ್ಯಾಡಿಕೊಂಡು ಹೋಗಿ ಇವಂಗ ಹಾಕ್ಬೇಕ್ರಿ, ಕರಿ ಟೊಣಪ್ಪಗ ಇವತ್ತು ಎತ್ಕೊಂಡು ನಿಂತಾನ, ಇವಂಗ ಹಾಕ್ತಂತ್ರಿ. ರಾಜ ಬಂದಾವ್ ನೀವು ಎತ್ತಿಕೊಂಡು ಹೋಗಿ ಕುಂದ್ರಿಸೇ ಬಿಟ್ಟಂತ, ಕಾಲು ತೊಳೆದ್ನಂತ. ನೋಡಪ್ಪ, ನಮ್ಮ ಉತ್ತರಾಧಿಕಾರಿ ನೀನ, ನನ್ನ ಮಗಳ ಯಜಮಾನ ನೀನ ರಾಜಕುಮಾರ. ಒಟ್ಟು ಒಳಗ ಹಿಗ್ಗಾಕತ್ತಿದ್ದಂತ್ರಿ. ಮದುವೆ ಆತಂತ್ರಿ. ಮುಂದೆ ಹಂಗ ಜೀವನ ನಕ್ಕಂತ ಲಕ್ಕಂತ ಜೀವನ ಮಾಡೋಟಿಗೆ ಒಂದು 4 ಮಕ್ಳು ಹುಟ್ಟಿದ್ವು ಅಂತ. ಅವು ದುಡ್ಡು ಅದು ಅಂತ ಹಂಗ ಮಕ್ಕಳು ಲಗ್ನ ಮಾಡುವ ಹೊತ್ನ್ಯಾಗ ಹೊರರಾಜ್ಯದವ್ರು ಮುತ್ತಿಗೆ ಹಾಕ್ಯಾರ ಅನ್ನೋ ಸುದ್ದಿ ಕೇಳಿ ಅನ್ನಂತ ಯಾಕೆ ಆತಂತ ಎಲ್ಲ ಹೋತ್ ನೋಡ್ರಿ. ಎಲ್ಲಿದ್ದ? ಧರ್ಮಶಾಲ್ಯಾಗ ತಲೆ ಬಿಡಕ್ ಮಂಡಗೆ ಹಸಬರಿಗೆ ಇಟ್ಕೊಂಡ್ ಮಕ್ಕೊಂದಿದ್ದ. ಅವಾಗ ಎದ್ದಿಂದ ಅಂತಾನ್ರಿ, ನಾ ರಾಜ ಈ ಭಿಕ್ಷೆ ಹೆಂಗ್ ಬೀಡ್ಲಿ ಅನ್ನಂತ. ಎಲ್ಲಿ ಏನ್ ರಾಜ? ಎಲ್ಲಿದ ರಾಜಕುಮಾರಿ? ಹಿಡ್ಕೊಂಬ ಅನ್ನಕಿನ ಹುಡುಕ್ಯಾಡಕ್ಕೆ ಅಲ್ಲೆಲ್ಲೇ ಸಂಧ್ಯಾಗ ಕುಂತಿರ್ಬೇಕಿ. ಎಲ್ಲಿದಾಳಕಿ ರಾಜಕುಮಾರಿ? ಮಕ್ಕಳರಿ ಎಲ್ಲಿದಾವ? ಮಕ್ಕಳ ಲಗ್ನ ಎಲ್ಲಿ ನಡೆದೈತಿ? ಸ್ವಚ್ಛರೇ ಎಲ್ಲಿ ಬಂದಾರ?
ಎಲ್ಲ ಏನಪ್ಪ ಅಂದ್ರೆ ಕನಸು. ಇದು ಮತ್ತೆ ಹಂಗೆ ಕನಸಾಕತ್ರಿ. ಅದನ್ನು ಮಹಾತ್ಮರು ಏನು ಮಾಡ್ತಾರ, ನಿಶ್ಚಯ ಮಾಡ್ಕೊಂತಾರೆ. ಶಿವಾನಂದಜವ್ರು ಹೇಳ್ತಾರೆ, ಸಂಪೂರ್ಣಂ ಮನದಲ್ಲಿ ನೋಡಿ ತಿಳಿದಿದಂ ಸೊಳ್ಳಿರ್ಪುದಿ ಆಟವು. ಶಿವಾನಂದರಿಗಿರಿ ಸಂಪೂರ್ಣಂ ಮನದಲ್ಲಿ ನೋಡಿ ತಿಳಿದಿದಂ ಕರೆ ಇರ್ಪುದು ಈ ಆಟವು. ಇದು ನಂಬದು, ಅದು ಅವ್ರದು, ಇದು ನಂಬದು. ಯಾರು ಚಲೋ ತಿರ್ಕಂದು ನಂಬದ್ರಿ. ಅವ್ರ ತಿರ್ಕನ ಕನಸನ್ನ ಮೀರಿ ಏನು ಮಾಡಿರ್ತಾರೆ, ಹೋಗಿಬಿಟ್ಟಿರ್ತಾರ. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ಕನಸಿನಲ್ಲಿ ಭೋಗವನ್ನು ಉಂಡಂತೆ. ಕನಸಿನೊಳಗೆ ಭೃಷ್ಟಾನ್ನ ಭೋಜನ ಉಂಡೇವಿ. ಆಟ ಹೆಸರಿರ್ತದ್ರಿ, ಲಘು ಮನ್ಯಾಗ ಅಡಿಗೆ ಮಾಡಿರೋದಿಲ್ಲ. ಲಘು ಮಾಡಬೇ ಅಂತ ಮನ್ಯಾಗ ಅವಾಗ ಬೇದ ಮಕ್ಕೊಂದಿರ್ತಾನ್ರಿ. ಹೆಂತಿಗಿರಿ ಬೇದ ಲಘು ಮಾಡ ನೀನು ಎಷ್ಟೊತ್ತಾತು ಹೊಟ್ಟೆ ಹಸ್ತತಿ, ಒಂದು ನನಗೆ ದನು ಆಗೈತಿ, ಒಂದು ಮಕ್ಕೊಂಡು ಹೇಳ್ತೀನಿ ನೋಡ್ರಿ ಮಾಡಂತ ಮಕ್ಕೊಂದನ್ರಿ. ಆಕೆ ಕನಸಿನ್ಯಾಗ ಅಡುಗೆ ಮಾಡಿದಂಗಾಗಿ ಅವತ್ತಿಗೆ ಎಂದೂ ಮಾಡಲ್ಲಾಕಿ ತಂಗುಡು ರೊಟ್ಟಿ ತಿನಿಸು ಹಾಕಿ ಅವತ್ತು ಭೃಷ್ಟಾನ್ನ ಭೋಜನ ಮಾಡಿದಂಗೆ ಆಗೈತಿ. ಕುಂತು ಹೊಡೆದನ್ ಎದ್ದಿಂದ ಹಾಡಿ ತುಂಬ್ತಿಯಲ್ಲ, ಮತ್ತೆ ಸುಮ್ ಬಿಟ್ಟು ಬಿಡ್ಬೇಕು. ದಾರ ಕುಡೋರು ಕಲ್ತಿರ್ತತ್ರಿ ಹೊಟ್ಟೆ. ಕನಸಿನಾಗ ಎಲ್ಲ ತಿಂದಿದ್ನಲ್ಲ, ಮತ್ತೆ ಯಾಕೆ ಊಟ ಮಾಡ್ಬೇಕು, ಸುಮ್ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ ಎದ್ದಿಂದ. ಅಂದ್ರೆ ಕನಸಿನಾಗ ಎಷ್ಟೇ ಭೋಗ ಉಂಡ್ರು ಏನಾಗ್ತದ, ಸುಳ್ಳಂತ ನೋಡ್ರಿ. ಅದನ್ನ ಇಲ್ಲಿ ಹೇಳ್ತಾರ ಅವರು, ಕನಸಿನಲ್ಲಿ ಭೋಗವನ್ನು ಉಂಡಂತೆ ಸುಳ್ಳು ಜಗತ್ತಿನಲ್ಲಿ ಸುಳ್ಳು ಪದಾರ್ಥಗಳಿರುವವು ಎಂಬ ಅನುಭವವಿರುವುದು. ಸುಳ್ಳು ಜಗತ್ತಂತ ಖಾತ್ರಿ ಮಾಡ್ಕೊಂತಂದ್ರೆ, ಸುಳ್ಳು ಜಗತ್ತು ಅಂದ್ಮ್ಯಾಗ ಸುಳ್ಳು ಜಗತ್ತಿನೊಳಗೆ ಇರ್ತಕ್ಕಂಥ ವಸ್ತುಗಳೇನು ಸುಳ್ಳೇ ಸುಳ್ಳು, ಸಂಸಾರದಾಟ ಸುಳ್ಳೇ ಸುಳ್ಳು, ನೀವು ಸುಳ್ಳು ನಾನು ಸುಳ್ಳು, ಪ್ರವಚನ ನಡೆದದ್ದು ಪೂರಾ ಸುಳ್ಳು. ನೋಡ್ರಿ, ನೀವು ಸುಳ್ಳು ನಾನು ಸುಳ್ಳು, ಪ್ರವಚನ ನಡೆದದ್ದು ಅದು ಸುಳ್ಳು, ನಮ್ಮ ಬಸವ ರೆಕಾರ್ಡ್ ಮಾಡೋದು ಅದು ತೀರಾ ಸುಳ್ಳು. ಸುಳ್ಳೇ ಸುಳ್ಳು, ಸಂಸಾರದಾಟ ಸುಳ್ಳೇ ಸುಳ್ಳು. ಗೌರವಾಕರ ಸುಳ್ಳು, ರತ್ನಾಕರ ಸುಳ್ಳು, ಶಂಕರಣ್ಣವರು ಸುಳ್ಳು, ನಾನು ಸುಳ್ಳು, ಸುಳ್ಳೇ ಸುಳ್ಳು. ಲೈಟ್ ಹತ್ತಿದ್ದು ಸುಳ್ಳು, ಪ್ರವಚನ ನಡೆದದ್ದು ಸುಳ್ಳು, ಮುಖದಿಂದ ಮನೆಗೆ ಎದ್ದು ಹೋಗುದು ಖರೆ ಅನ್ನೋದು ಅದು ಸುಳ್ಳು. ಹೊಟ್ಟಿ ಬಂದಿದ್ದು ಸುಳ್ಳು, ಬದುಕಿದ್ದು ಸುಳ್ಳು, ಸುಡ್ಗಾಡಕ್ಕೆ ಹೊಕ್ಕೆ ಅನ್ನೋದು ಸುಳ್ಳು. ಇಲ್ಲ ಇಲ್ಲಿದೆ, ಸಂಪೂರ್ಣಂ ಮನದಲ್ಲಿ ನೋಡಿ ತಿಳಿದಿದಂ ಸುಳ್ಳಿರ್ಪುದಿ ಆಟವು. ಇದನ್ನ ಅವರು ಏನ್ ಮಾಡ್ತಾರೆ, ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾಂಶಕವಿಡಿದ ಯತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ದೂರಿಲ್ಲ ಮುಕ್ತಿ. ಯಾರನ್ನ ಜನಿಸಿ ಯಾವುದು ಕೆಡ್ತತೆ, ಜನಿಸಿ ಕೆಡುವ ಜಗವಿದನು ಸುಳ್ಳನ್ನು ತಿಳ್ಕೊಂಡು ಕೆಡಲಾರ ಚಿನ್ಮಯಾಂಶವನ್ನು ಯಾವ ಹಿಡಿದಿರ್ತಾನಲ್ಲ ಅವಾಗ ಮುಕ್ತಿ ದೂರಿಲ್ಲ, ಅಲ್ಲೇ ಐತಂತ. ಅಂತ ಜ್ಞಾನಿ ಪೂರ್ಣ ತೃಪ್ತನಾಗಿರ್ತಾನ, ಪೂರ್ಣಾನಂದದೊಳಗ ರಮಮಾನ ಆಗಿರ್ತಾನ, ಇರ್ತಾನ್ರಿ. ಅವ ಆನಂದದ ಮಂದಿರದೊಳಗ ಕುಂತಿರ್ತಾನ. ನಾವ್ ಯಾವ ಮಂದಿರದಾಗ ಇದೀವಿ, ದುಃಖ ಮಂದಿರದಾಗ ಕುಂತೀವ್ರಿ ನಾವು. ನೋಡ್ರಿ ಮುಂದೆ ಹೇಳ್ತಾರ, ಓರ್ ಹಡಗದಾಗ ಕುಂತೇವ್ರಿ, ಆನಂದ ಐತಿ ನಮಗ. ಇಲ್ಲ, ನಮಗ ದುಃಖ ಇಲ್ರಿ, ನಾವು ಕುಂತೇವಲ್ಲ ಅದಕ್ಕೆ ಯಾವ್ದಾರ ಆತ್ಮಾನಂದರ ಶಿವಾನಂದರ ಹಡಗನ್ಯಾಗ ಕುಂತೇವಿ, ನಮಗೆಲ್ಲಿ ದುಃಖ. ಕೇಳೋವ್ರಿಗೂ ಇಲ್ಲ, ಹೇಳೋವ್ರಿಗೂ ಇಲ್ಲ. ಆದ್ರೆ ಮತ್ತೆ ಮುಗಿದ ಮನೆಗೆ ಹೋಗಿದ್ ಮಾತೈತಿ. ಮುಂದೆ ಹೇಳ್ತಾರ್ರಿ, ಜ್ಞಾನಿಗೆ ಜನನ ಮರಣಗಳಿಲ್ಲ. ಮುಂದೆ ಅವಾಗ ಜನನನೂ ಇಲ್ಲ, ಮರಣನೂ ಇಲ್ಲ. ಹುಟ್ಟಿದ್ರು ಹೌದಿಲ್ಲ, ಸಾಯುದು. ಯಾವಾಗ ಆ ಜನ್ಮದೊಳಗೆ ಅವ ಜ್ಞಾನ ಹೊಂದಿದ, ಪ್ರಾಣವನ್ನು ಬಿಟ್ಟ, ಶರೀರ ಪ್ರಾಣ ಬಿಡ್ತಿ ಅಂತಂದ್ರೆ, ಶರೀರ ಅವಸಾನ ಆತಂತಂದ್ರೆ ಮುಂದೆ ಜನ್ಮ ಇಲ್ಲ ರೀ. ಜನ್ಮ ಇಲ್ಲ, ನಿಂದ ಮರಣ ಎಲ್ಲಿ ಬರ್ತದೆ ಮುಂದ್ರಿ? ಜನನ ಮರಣಗಳವಾಗ ಮುಗಿದು ಹೋದು ಅಂತ. ಜ್ಞಾನ ಆತಿಲ್ರಿ, ಮುಗಿತ್ರಿ ಅಲ್ಲಿಗೆ. ಗದ್ದಲನ ಮುಗಿದು ಹೋತ. ಸರ್ವ ಗದ್ದಲಗಳು ಶಾಂತವಾದವು, ಸರ್ವ ದುಃಖಗಳು ಓಡಿ ಹೋದವು, ತಾಪತ್ರಯಗಳೆಲ್ಲ ನೀಗಿ ಹೋದವು. ಜ್ಞಾನಿಗೆ ಜನನ ಮರಣಗಳಿಲ್ಲ.
ಧರ್ಮ ಆಶ್ರಮ ಕುಲಗೋತ್ರಗಳಿಲ್ಲ. ನೋಡ್ರಿ, ಜ್ಞಾನಿಗೆ ಜನನ ಮರಣಗಳಿಲ್ಲ. ಅಲ್ರಿ, ಹುಟ್ಟಿ ಬಂದಿವಿ ಅಂದ್ರ ಇಷ್ಟು ಕಾದ್ಲು ಐತ್ರಿ. ಹುಟ್ಟಿ ಬಂದ್ವಿ ಅಂದ್ರೆ ಎಷ್ಟು ಕಾದ್ಲಲ್ರಿ? ಇದಕ್ಕೆ ಊಟ ಮಾಡಿಸ್ಬೇಕು, ಇದಕ್ಕೆ ನೀರು ಕುಡಿಸ್ಬೇಕು, ಇದಕ್ಕೆ ಸ್ನಾನ ಮಾಡಿಸ್ಬೇಕು, ಇದಕ್ಕೆ ದಿನ 2 ಕರ್ಕೊಂಡು ಹೋಗ್ಬೇಕು, ಹಲ್ ತಿಕ್ಕಿಸ್ಬೇಕು. ಇದ್ರ ಚಾಕ್ರಿ ಚಾಲು ರೀ. ಹುಟ್ಟಿ ಬಂದಿವಿಲ್ರಿ, ಈ ಶರೀರ ಚಾಕ್ರಿ ಮಾಡ್ಬೇಕು. ಇದು ಒಂದೇ ಚಾಕ್ರಿ ಐತೇನ? ದೊಡ್ಡದಾಗಿಂದ ಇದಕ್ಕೆ ಮತ್ತೊಂದು ಕಟ್ಕೋಬೇಕ್ರಿ, ಅದ್ರ ಚಾಕ್ರಿ ಮಾಡ್ಬೇಕು. ರೇಷ್ಮೆ ಸೀರೆ ತರ್ಬೇಕು, ಬಂಗಾರ ನಕ್ಲೆಸ್ ತರ್ಬೇಕು, ಶೃಂಗಾರ ಮಾಡಕ್ಕೆ ಎಲ್ಲ ಥರನೂ ಕೊಡ್ಬೇಕಿಲ್ರಿ. ಇದಕ್ಕಲ್ಲ ಮತ್ತೊಂದಕ್ಕೆ ಕೊಡ್ಬೇಕು. ಮತ್ತು ಅದು ಹಂಗೆ ಸುಮ್ಮನೆ ಕುಂದಿರ್ತತನ? ವರ್ಷಕ್ಕೆ 2 ಅಂತೆ ಮತ್ತೊಂದು 4 ಮಕ್ಕಳು ನಡಿತಾಳಾಕಿ. ಮತ್ತು ಅವತ್ರದ್ದು ಮಾಡ್ಬೇಕು ಅಲ್ರಿ. ಒಂದು 5 ವರ್ಷಕ್ಕೆ ಒಂದು 2 ಅನ್ರಿ, 2 ವರ್ಷಕ್ಕೆ ಒಂದು. ಹಾಡನ್ನು ಬೇಕಂತಾರ ನಮ್ಮ. ಹೌದು ನೋಡಿ, ಯಾರನ್ರ ಹಿಂಗ ಗಪ್ ಮಾಡಿರಿ ಅಂತೀರ. ಅನುಭವಕ್ಕೆ ಬರ್ಬೇಕಲ್ಲ. ಈಗ ಹೇಳುವತ್ತಾಗ ತಪ್ತಾವ್ರಿ. 5 ವರ್ಷಕ್ಕೆ 2 ಅನ್ರಿ. 2 ಅಂದ್ರೆ ಚಲೋ. ವರ್ಷಕ್ಕೆ 2 ಅಂದ್ರೆ ಗಾಬಕ ಮನುಷ್ಯ ನೋಡಿ. ಈಗ ವರ್ಷಕ್ಕೆ 2 ಅವಳಿ ಜವಳಿ ಹಾಡಿದ್ರೆ ಆಗುಲ್ರಿ. ನೋಡ್ರಿ, ಒಮ್ಮೆ 4 ಹಡದ್ ಬಿಟ್ರೆ ಮುಗಿತಲ್ರಿ. ಅದೊಂದು ಇರಬೇಕು. ಒಟ್ಟು ಹಾಡದ್ರಿ. ಮತ್ತು ಅವತ್ರ ಚಾಕ್ರಿ ರೀ. ಮತ್ತು ಅಷ್ಟ ಬಿಡ್ತತನ. ಮತ್ತು ಅವ್ರಿಗೊಂದೊಂದೊಂದೊಂದೊಂದೊಂದು ಮನೆ ಕಟ್ಟು, ಮತ್ತು ಅವಕ್ಕೆ ಒಂದೊಂದೊಂದೊಂದೊಂದು ಸಸ್ಯಾರನ್ನ ತರ್ಬೇಕು. ಹೆಣ್ಣಿದ್ರೆ ಕೊಡ್ಬೇಕು, ಗಂಡಿದ್ರೆ ತರ್ಬೇಕು. ಕೊಡೋದು ತಗೊಳ್ಳೋದು ಚಾಲು. ಮತ್ತು ಅದ್ರಾಗ ಏರು ಪೇರಕತಿ ಅವ್ರನ್ನ ಕರಿಸಿ ಇವ್ರನ್ನ ಕರಿಸಿ ಅವತ್ರ ಮಾರಿ ಮಣ್ಣಾಗ ಅಡಗಲಿ ಮದುವೆ ಮಾಡಿದ್ವು. ಅವು ಕುರಿ ಬಂದು ಬಾ ಒಳಗೊಂದು ಕುಂದ್ರಲಿಲ್ಲ, ಒಂದು ಚಲೋ ಪಾತ್ಲ ಮಾಡಲಿಲ್ಲ. ಎಷ್ಟು ಬೇದ್ ಹೋಗ್ತಾರ್ರಿ, ಹುಟ್ರದು ಬೇಯಿಸ್ಕೋಬೇಕು. ಒಟ್ಟು ಇದು ಬಂದ ಚಂದ್ರಿ. ಇದರಿಂದ ಎಲ್ಲ ಶುರು ನೋಡ್ರಿ. ಜನನ ಅಂದ್ರ ಅಲ್ಲಿಂದ ಶುರು ಆಗಿದ್ರಿ. ಮರಣದ ತನಕನು ಕಡಿಕಟ್ಟು ಮುಪ್ಪಿನ ಅವಸ್ಥೆ ಒಳಗೆ ಎಲ್ಲ ಇಂದ್ರಿಯಗಳ ಶಿಥಿಲಾಗಿ ಹಾಸಿಗೆ ಹಿಡಿದ್ವಿ ಅಂತೀರಿ. ಅಂತೇಕೆ ಯಾರೋ ಬರೋದಿಲ್ಲ. ಯವ್ವ ಮುದುಕ ಹೇತ್ಕೊಂತತಿ, ಅಲ್ಲಿ ಹೊಲಸು ಮಾಡ್ತತಿ, ತಿನ್ಬೇಡ ಅಂದ್ರೆ ತಿಂತತಿ, ದಾಸಿ ಒಯ್ಬೇಡ ಅಂದ್ರೆ ಒಯ್ತತಿ. ಅದ್ರ ಹಂತಕ್ಕೆ ಹೋಗೋದಿಲ್ಲ. ಒಂದು ದೂರ ಸರಿತಾರ್ರಿ ಮುಪ್ಪಿನ ಅವಸ್ಥೆ ಒಳಗೆ. ಅದರ ದುಃಖ ಅನುಭವಿಸ್ಬೇಕು. ಜನನ ಮರಣಗಳ ನಡುಕೆ ಏನು ಬದುಕೈತಿಲ್ರಿ, ಎಷ್ಟು ದುಃಖಮಯ ಐತಿ. ಜನನ ದುಃಖ, ಮರಣ ದುಃಖ, ಜನನ ಮರಣಗಳ ನಡುಕೆ ಬದುಕಿನ ದುಃಖ, ಸಂಬಂಧಗಳ ತಿಕಲಾಟ, ಗುದ್ದಾಟ. ಅಯ್ಯೋ ಶಿವಾನಂದ. ಬ್ಯಾಸ್ಗ್ಯಾಗ ಒಂಥರ, ಥಂಡ್ಯಾಗ ಒಂಥರ, ಮಳೆಗಾಲದಾಗ ಒಂಥರ, ಹಟ್ಟಿ ಕಡತ್ರ ಒಂಥರ, ಎಲಿ ನೂಸಾಕತ್ರ ಒಂಥರ, 2ಕ್ಕೆ ಹತ್ತಿರ ಒಂಥರ ತ್ರಾಸು. ಹೌದಿಲ್ರಿ? ಬಂದ್ರ ತ್ರಾಸು, ಭಾಳ ಜೋರು ಆತಂದ್ರೆ ತ್ರಾಸು, 2ಕ್ಕೆ ಹತ್ಕೊಂತ ಅಂದ್ರೆ ತ್ರಾಸು, ನಿಂತ ಅಂದ್ರೆ ತ್ರಾಸು, ಹೆಚ್ಚಿಗೆ ಹೋದ್ರ ತ್ರಾಸು, ಒಟ್ಟ ಹೋಗ್ಲಿಲ್ಲ ಅಂದ್ರೂ ತ್ರಾಸು, ಮಂದಿ ಬೇದ್ರ ತ್ರಾಸು. ನೋಡ್ರಿ, ಏನಾರ ಅಂದ್ರೆ ನೋವಾಗದ್ ಮನಸ್ಸಿಗೆ. ಲುಕ್ಸಾನ ಆದ್ರ ತ್ರಾಸು. ಎಷ್ಟು ತ್ರಾಸುಗಳು ಅದಾವ್ರಿ. ಹುಟ್ಟಿ ಬಂದೇವಿ ಬರೀ ತ್ರಾಸದ್ದು ಹೇಳ್ತದೆ, ಚಲೋದು ಹೇಳುವಲ್ಲ ನೋಡು. ಒಂದು ಅಂತೀರ ಚಲೋ ಇದ್ರಲ್ಲ ಹೇಳಾಕ ಏನೂ ಇಲ್ಲ. ಅದಕ್ಕೆ ವಿಚಾರ ಮಾಡಬೇಕಾಗೈತಿ. ಇದು ಇದು ವಿಚಾರ ಮಾಡ್ಬೇಕು. ಇಷ್ಟು ಗುದ್ದಾಡೋದಕ್ಕಿಂತ ಯಪ್ಪ ಈ ಆತ್ಮಜ್ಞಾನ ಮಾಡ್ಕೊಳ್ಳೋದು ಚಲೋನು ಮಾರಾಯ. ಇದನ್ನು ಮಾಡ್ಕೊಂಡ್ರೆ ಬಹುಬಂಧನದಿಂದ ಪಾರಾಗ್ತೇವಿ ನೋಡ್ರಿ. ಅದಕ್ಕೆ ಜ್ಞಾನ ಯಾರಿಗೆ ಅಧಿಕಾರಿ ಯಾರಪ್ಪ ಅಂದ್ರ, ಈ ಮೋಕ್ಷಕ್ಕೆ ಅಧಿಕಾರಿಗಳು ಯಾರಪ್ಪ ಅಂದ್ರ, ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗ ಅಭ್ಯಾಸದವಂಗೆ. ನೋಡ್ರಿ, ಹುಟ್ಟಾಕ ಹೊಂದಾಕ ಯಾವ ಬ್ಯಾಸರ ಪಡ್ತಾನ ಅವಾಗ ಯೋಗ ಸಾಧನ ರೀ, ಅಧ್ಯಾತ್ಮ ಸಾಧನೆ. ನಾ ಇನ್ನೂ ಹುಟ್ಟಬೇಕು, ಇನ್ನೂ ಚೈನಿ ಮಾಡಬೇಕು, ಇದರಾಗ ಗುದ್ದಾಡ್ಬೇಕನ್ನವಾಗ ಇದರ ಮಾರ್ಗ ಹತ್ತುವುದಿಲ್ಲ. ಅದಕ್ಕೆ ಹುಟ್ಟುವುದು ಸಾಕು, ಸಾಯೋದು ಸಾಕು ಅನ್ನೋ ಭಾವ ನಮಗೆ ಉತ್ಪನ್ನ ಆಗಬೇಕು. ನೋಡ್ರಿ, ಪ್ರಪಂಚದ ಕೆಲಸ ನಾವು ಯಾವಾಗ ಬಿಡ್ತೀವಿ ಅಂದ್ರೆ, ಮುಂಜಾನೆ ಸಂಜೆ ತನಕ ಮಾಡ್ತೀವಿ, ಸಂಜೆ ಮುಂದೆ ಸಾಕಂತ ಬಿಡ್ತೀವಿ. ಯಾಕ? ಬ್ಯಾಸರ ಆತಿಲ್ರಿ. ತಾತ್ಪೂರ್ತಿಕ ಬ್ಯಾಸರ ಆದಾಗ ತಾತ್ಪೂರ್ತಿಕ ವಿಶ್ರಾಂತಿ ರೀ ಅಪೇಕ್ಷಿಸ್ತೇವೆ. ಪೂರ್ಣ ಬ್ಯಾಸರ ಆತಂದ್ರೆ ಈ ಪ್ರಪಂಚದ ವ್ಯವಹಾರ ಪೂರ್ಣ ವಿಶ್ರಾಂತಿ ತಗೊಳಕ್ ಪ್ರಯತ್ನ ಮಾಡ್ತೇವೆ. ಜ್ಞಾನಿ ಪೂರ್ಣ ವಿಶ್ರಾಂತಿ ಪಡೆದಿರ್ತಕ್ಕಂಥವ. ನಾವು ತಾತ್ಪೂರ್ತಿಕ ವಿಶ್ರಾಂತಿ ಪಡಿತಕ್ಕಂಥವ್ರು. ಮುಂಜಾನೆ ಹಿಡಿದ ಸಂಜೆ ತನಕ ಅನೇಕ ವಿಷಯಾದಿಗಳ ವ್ಯವಹಾರಗಳನ್ನು ಮಾಡಿ
ಮನ್ಕೊಳ್ಳೋ ಮುಂದೆ ಏನಂತೀವಪ್ಪ ಅಂದ್ರೆ ದಣುವಾತಂತೀವಿ, ಬ್ಯಾಸರಾತಂತೀವಿ, ಮಾಡಿ ಮಾಡಿ ಬ್ಯಾಸರಾತಂತೀವಿಲ್ಲ. ಅಂದ್ರೆ ತಾತ್ಪೂರ್ತಿಕ ಬ್ಯಾಸರಾತ್ರಿ, ಮತ್ತೆ ನಿದ್ದೆ ಮುಗಿತಿಲ್ಲ, ತಗೋ ಸಲಿಕ್ಕೆ ತಗೋ ಗೋದ್ಲಿ ಮತ್ತೆ ಚಾಲೋನ ರೀ, ಇನ್ನೂ ಮಾಡ್ಬೇಕು ಅನ್ನೋದು ಐತಿಲ್ರಿ. ಅವ ಏನು ಮಾಡ್ತಾನ, ಇದು ಹಿಂಗ ಮಾಡ್ಕೊಂತ ಹೊಂಟಿಲ್ಲ ನಾನು, ಸಲಿಕೆ ತಗೋ ಗುದ್ಲಿ ತಗೋ ಹಾಡು ಮತ್ತೇನು ಇದನ್ನ ಮಾಡಕತ್ತೀನಲ್ಲ, ಜನ್ಮಾಂತರ ಬರೀ ಇದನ್ನ ಮಾಡ್ಕೊಂತ ಹೊಂಟೀನಿ, ಹಿಂಗೆ ಯಾಕೆ ಮಾಡಕತ್ತೀನಿ, ಇಷ್ಟೆಲ್ಲ ಎದ್ರ ಸಂಬಂಧ ಮಾಡಕತ್ತೀನಿ, ಸುಖ ಅವ್ನಿಗೆ ಸಿಕ್ಕತ್ತೀನಿ, ಸಿಗವಲ್ಲ ಯಾಕೆ, ಇದನ್ನೆಲ್ಲ ಇಷ್ಟು ಮಾಡ್ತೀನಿಲ್ಲ, ಇದನ್ನ ಮಾಡಿದ್ರು ಯಾಕೆ ಸುಖ ಸಿಗವಲ್ದು, ಎಲ್ಲಿ ಐತೆ ಹಂಗಾರ ಸುಖ, ಹಿಂಗೆ ವಿಚಾರ ಮಾಡ್ತಾನೆ ರೀ ಅವ. ವಿಚಾರ ಮಾಡಿ ಇದು ಹುಟ್ಟುದು ಹೊಂದದ್ರೊಳಗಿಲ್ಲ, ಆತ್ಮಜ್ಞಾನ ಮಾಡ್ಕೊಳ್ಳೋದ್ರೊಳಗೆ ಐತಿ ಅಂತವ. ಆ ಜನ್ಮದೊಳಗೆ ಏನು ಮಾಡ್ತಾನೆ, ಅಧ್ಯಾತ್ಮ ಸಾಧನೆಯನ್ನ ಮಾಡ್ತಾನೆ. ನಮಗೆ ಸಾಕಾಗಿಲ್ರಿ ಇದು ಸಾಕಾಗೈತೆ ಅಂತೀರಿ ನೀವು, ಆಗವಲ್ದದು, ಅರ್ಥ ಅಲ್ದ್ರಿ. ಅದು ಚರ್ಮ ಭಾಳ ದಪ್ಪ ಐತಿ, ಎಮ್ಮಿ ಗೊಡ್ಡಿನಿಕಿತ ದಪ್ಪ ಐತಿ. ಅದಕ್ಕೆ ಅದು ಅಭ್ಯಾಸ ಮಾಡ್ಬೇಕ್ರಿ, ಅದಕ್ಕೆ ಖಾತ್ರಿ ಮಾಡಿ ಕೊಟ್ರೆ ಆಕತ್ತದ, ಚರ್ಮ ಸಡ್ಲಾಕತಿ, ಇಲ್ಲಿಕಂದ್ರೆ ಚರ್ಮ ಬಿಗಿತೈತ್ರಿ, ಕೂಡ ಒಬ್ಬಿದಂಗ ಉಬ್ಬತದ. ಓರೆ ಈ ಚರ್ಮ ಅಲ್ರಿ, ಅದು ಮನುಷ್ಯನ ಮ್ಯಾಗ ಒಂದು ಐತ್ರಿ, ಅದು ಒಳಗಿನ ಚರ್ಮ ರೀ ಎಷ್ಟು ದಪ್ಪ ಐತ್ಲಿ, ಏನಿಂದ ಅಂತಿರ್ತಾರೆ ನೋಡು, ಅಂದ್ರೆ 10 ಅಲ್ದ ಅಂತದು ಪ್ರವಚನ 10 ಅಲ್ದ ನಮ್ಮ ಮನಸ್ಸಿಗೆ, ಅಂದ್ರೆ ನಮ್ಮ ಮನಸ್ಸಿನ ಚರ್ಮ ಶಂಕರಣ್ಣರ ತಿಳು ಐತಿ, ದಪ್ಪ ಐತಿ, ಸೂಕ್ಷ್ಮ ಐತಿ, ದಪ್ಪ ಐತ್ರಿ, ಅದ 1 ಕಿಲೋಮೀಟರ್ ದಪ್ಪ ಐತಿ ಅದು, ಅದಕ್ಕೆ ತಿಳಿವಲ್ದ್ರಿ. ಅದಕ್ಕೆ ತಿಳಿತಿ ಅಂತಂದ್ರೆ ಹಿಂದಕ್ಕೆ ಸರಿತದ. ಆಯ ಮಾತನ್ರಿ, ಸರಿಸ್ಬಿಡ್ರಿ ಅಂತೀರ್ನ, ಇನ್ನೂ 5 ನಿಮಿಷ, ಇನ್ನೊಂದು ಸ್ವಲ್ಪ ಐತೆ, ನೋಡ್ರಿ. ಅದಕ್ಕೆ ಹೇಳ್ತಾರಿಲ್ಲ ಅವರು, ಸುಳ್ಳು ಜಗತ್ತಿನಲ್ಲಿ ಸುಳ್ಳು ಪದಾರ್ಥಗಳಿವೆ ಎಂದು ಅನುಭವವಿರುವುದು, ಜ್ಞಾನಿಗೆ ಜನನ ಮರಣಗಳಿಲ್ಲ, ಮತ್ತು ಧರ್ಮ ಆಶ್ರಮ ಕುಲಗೋತ್ರಗಳಿಲ್ಲ. ಅವಾಗ ಆ ಧರ್ಮ ಈ ಧರ್ಮ, ಎಲ್ಲಿ ಧರ್ಮ ಹೋಗಂತ ನಾವು ನಿಜಾನಂದ ಹೊಂದೋದ ನನ್ನ ಧರ್ಮ ಅಂದ್ಬಿಡ್ತಾನವ. ನಾವು ಇದು ನನ್ನ ಧರ್ಮ ರೀ, ಇದು ಇನ್ನೊಬ್ಬರ ಧರ್ಮ ರೀ, ಇದ್ರಾಗ ಕುಂತೇವೆ ನಾವು. ಇವು ಹೊರಗಿನ ಧರ್ಮ ತಿಳ್ಕೊಂಡೇವಿ, ಅವು ಧರ್ಮ ಅಲ್ರಿ, ಅವು ಮತಗಳವು, ಅವು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂತ ಹೋಗ್ಯಾರ್ರಿ. ಹಿಂದೂ ಧರ್ಮದವ್ರು ಒಂಥರ ಹೇಳ್ತಾರೆ, ಕ್ರಿಶ್ಚಿಯನ್ರು ಒಂಥರ ಹೇಳ್ತಾರೆ, ಬೌದ್ಧರು ಒಂಥರ ಹೇಳ್ತಾರೆ, ಪಾರ್ಸಿಗಳು ಒಂಥರ ಹೇಳ್ತಾರೆ, ಶೂನ್ಯವಾದಿಗಳು ಒಂಥರ ಹೇಳ್ತಾರೆ, ಅವ್ರವ್ರು ತಿಳ್ದಂಗೆ ಹೇಳ್ತಾರೆ. ಆದ್ರೆ ಜ್ಞಾನಿ ಯಾವ ಧರ್ಮಕ್ಕೂ ಅಂಟ್ಕೊಳ್ಳೋದಿಲ್ಲ ಅವ ನೋಡಿ. ಅದಕ್ಕೆ ರಾಮತೀರ್ಥ ಹೇಳ್ತಾರೆ, ನಾ ಕ್ರಿಶ್ಚಿಯನ್ ಅಲ್ಲ, ನಾ ಹಿಂದೂ ಅಲ್ಲ, ಆದ್ರೆ ಯಾವ ಧರ್ಮಕ್ಕೂ ನಾ ವಿರುದ್ಧ ಅಲ್ಲ ಅಂತ ಹೇಳ್ತಾರ ಅವ್ರು. ರಾಮತೀರ್ಥ ಸ್ಪಷ್ಟ ಹೇಳ್ಬಿಟ್ಟಾರ್ರಿ, ನಾ ಹಿಂದೂ ಅಲ್ಲ, ನಾ ಕ್ರಿಶ್ಚಿಯನ್ ಅಲ್ಲ, ನಾ ಮುಸಲ್ಮಾನ್ ಅಲ್ಲ, ನಾ ಪಾರ್ಸಿ ಅಲ್ಲ, ನಾ ಜೈನ ಅಲ್ಲ, ನಾ ಬೌದ್ಧ ಅಲ್ಲ, ಆದ್ರೆ ಇವು ಯಾವ ಧರ್ಮಕ್ಕೆ ನಾವು ವಿರುದ್ಧ ಅಲ್ಲ. ನನ್ನ ಅಭಿಪ್ರಾಯದಂತೆ ನಾ ಚಿಂತನೆ ಮಾಡ್ತೀನಿ, ನನಗೆ ಬೇಕಾಗಿರ್ತಕ್ಕಂಥ ನಿಜಾನಂದ ನನ್ನೊಳಗೈತಿ, ಅದನ್ನು ಘಂಟಾಘೋಷವಾಗಿ ಹೇಳ್ತೀನಿ, ನಾನೇ ಪರಮಾತ್ಮ ಅನ್ನೋದನ್ನು ಘಂಟಾಘೋಷವಾಗಿ ಹೇಳ್ತೀನಿ. ಇದು ಯಾರ ಮುಲಾಜಿಲ್ಲ ಅಂತ ಹೇಳ್ತಾರೆ ರಾಮತೀರ್ಥರು, ನಾನು ಅದನ್ನು ಸಾಧನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಜ್ಞಾನಿರಿ ಆ ಧರ್ಮ ಈ ಧರ್ಮ ಯಾವ ಧರ್ಮಕ್ಕೂ ಅಂಟ್ಕೊಳ್ಳೋದಿಲ್ಲ. ಧರ್ಮದ ಬೆನ್ನು ಹಚ್ಚಿರಿ ತಲೆ ಕೆಟ್ಟು ಜಗಳಾಡ್ಕೊಂತಾನೆ ಹೋಗುದ್ರಿ. ನಿಜವಾದ ಧರ್ಮ ಯಾವುದು? ಆ ಆನಂದನ ನಿನ್ನ ಧರ್ಮ. ಪ್ರತಿಯೊಂದು ವಸ್ತುವಿಗೆ ಅದರದೇ ಆಗಿರ್ತಕ್ಕಂಥ ಧರ್ಮ ಇರ್ತತ್ರಿ. ಹುಂಚಿ ಹಣ್ಣಿಗೆ ಅದರ ಧರ್ಮ ಐತಿ, ಹುಳಿ ಅದ್ರ ಧರ್ಮ ರೀ, ಹೌದಿಲ್ಲ? ಸಕ್ರಿ ಧರ್ಮ ಏನು? ಸಿಹಿ. ನನ್ನ ಧರ್ಮ ಏನು? ಆನಂದನ ನನ್ನ ಧರ್ಮ, ಆನಂದದಿಂದ ಇರೋದ ನನ್ನ ಧರ್ಮ. ನಾವೇನಂತೀವಿ ಹೇಳ್ರಿ, ನಮ್ದು ಹಿಂದೂ ಧರ್ಮ ರೀ, ನಮ್ದು ಕ್ರಿಶ್ಚಿಯನ್ ಧರ್ಮ ರೀ, ನಮ್ದು ಮುಸ್ಲಿಂ ಧರ್ಮ ರೀ. ತಗೋ ಬಡದಾಡ, ಬಡ್ಡಿಗೆ ತಗೋ ಹಾಕಾಕೊಂಡು ಹಣದಾಡ್ಕೊಂತ ಅಡ್ಡಾಡ. ಅದಕ್ಕೆ ಹೇಳ್ತಾರೆ ನಮ್ಮ ಗುರುಗಳು, ಧರ್ಮಕ್ಕಾಗಿ ರಕ್ತದ ಕಾಲುವೆ ಹಿಂದೂ ಹರಿದಿದೆ, ಈಗೂ ಹರಿಯುತ್ತಿದೆ, ಮುಂದೆಯೂ ಹರಿಯುವುದು. ಧರ್ಮ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ಜಗಳಾಡ್ಕೊಂತ ಹೊಂಟಾವು. ಎಲ್ಲರಲ್ಲಿರ್ತಕ್ಕಂಥ ಕರುಣಾಗುಣ ಆಯ್ತು ನೋಡ್ರಿ, ಅದ ದೇವ್ರ. ಎಲ್ಲರಲ್ಲಿರ್ತಕ್ಕಂಥ ಭಗವಂತನನ್ನು ಯಾರು ಪ್ರೀತಿಸ್ತಾರ ನೋಡ್ರಿ, ಅವನ ದೇವ್ರ. ಸರ್ವ ಜೀವಿಗಳಲ್ಲಿ ಭಗವಂತದನ, ನಾವು ಯಾರಿಗೂ ಕೀಡು ಮಾಡಬಾರ್ದು ಅಂತ ಹೇಳಿದ್ರೆ ಅವನಂದ ಶ್ರೇಷ್ಠ ಧರ್ಮ. ಅವ ಯಾವ್ದರೆ ಧರ್ಮದೊಳಗಿರಲಿ, ಅವ ಯಾವ್ದರೆ ಪಂಥದೊಳಗಿರಲಿ, ಅವ ಏನಾಗ್ತಾನ? ಜ್ಞಾನಿ ಆಗೇ ತೀರ್ತಾನ ಅಂತ. ಅದಕ್ಕೆ ಜ್ಞಾನಿಗೆ ಧರ್ಮ ಆಶ್ರಮಗಳಿಲ್ಲ. ಇವು ಆಶ್ರಮಗಳು ಬರ್ತಾವಲ್ರಿ, ಯಾವವ?
ಕೆಳಗಿನ ವನ್ಯ ಆಶ್ರಮ ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮಗಳಂತ ಬರ್ತಾವಲ್ರಿ. ಇವು ಯಾವ ಆಶ್ರಮಗಳ ಇಲ್ಲಿ ಹೋಗವ ನೋಡು. ಅವನ್ನೆಲ್ಲ ಮೀರಿ ಹೋಗ್ಬಿಟ್ಟಿರ್ತಾನ್ರಿ ಅವ. ಹುಚ್ಚಿ ಹೋಗ, ನಾ ದೇಹನ ಅಲ್ಲ, ಅವಾಗ ಎಲ್ಲಿ ಅದಾವ ಆಶ್ರಮ? ಅಷ್ಟು ಕನಸು. ನಾ ನಿಜಾನಂದದೊಳಗೆ ಇರಾವ. ನಾ ಗೃಹಸ್ಥನ ಅಂತೂ ಭಾವಿಸೋದಿಲ್ಲ, ನಾ ಬ್ರಹ್ಮಚಾರಿ ಅಂತೂ ಭಾವಿಸೋದಿಲ್ಲ, ನಾನು ವಾನಪ್ರಸ್ಥಿನೂ ಅಲ್ಲ, ನಾ ಸನ್ಯಾಸಿನೂ ಅಲ್ಲ. ಹೋಗು, ನನಗೆ ಅವು ಭಾವ ಇಲ್ಲ. ಆ ಭಾವ ಬಂದ್ರೆ ನಾ ಬಂಧನದೊಳಗೆ ಇರ್ತೀನಿ ಅಂತ ಜ್ಞಾನಿ ಏನು ಮಾಡ್ತಾನ್ರಿ? ಅವನ್ನೆಲ್ಲವನ್ನು ಮೀರಿ ಹೋಗಿಬಿಡ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಮಿಥ್ಯೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಾ ಹೇಳತ್ತಿಲ್ಲ ಮತ್ತೆ ಇದನ್ನ ಬಂದು ನಾನು ಪ್ರಶ್ನೆ ಕೇಳ್ಬೇಡ್ರಿ. ಶಿವಾನಂದ ಅಜ್ಜ ಅವ್ರು ಹೇಳಕತ್ತಾರ ನೋಡ್ರಿ, ಜ್ಞಾನಿಗೆ ಜನನ ಮರಣಗಳಿಲ್ಲ, ಧರ್ಮ ಆಶ್ರಮ ಕುಲಗೋತ್ರಗಳಿಲ್ಲ. ಅವನು ಹಿಂದೆ ಆದದ್ದನ್ನು ನೆನೆಸುವುದಿಲ್ಲ, ಹಿಂದೆ ಆದದ್ದು ನೆನಪು ಮಾಡುವುದಿಲ್ಲ, ಮುಂದೆ ಅಂಥವ್ರು ಆಗಬೇಕೆಂದು ಆಸೆ ಮಾಡುವುದಿಲ್ಲ. ನೋಡಿ ಅದನ್ನ ಅಂತಾರ ಅಪ್ಪವ್ರು. ಹಿಂದಿನ ತೊಗೊಂಡು ಹಿತ್ತಲ್ದಾಗ ಹತ್ರಂತ, ಮುಂದಿನ ತೊಗೊಂಡು ಮುಚ್ಚಲ್ ಬಾಕಲ್ದಾಗ ಹತ್ರಂತ. ಅಳುತಿ ಅಳುತಿ ಎದ್ರ ಸಂಬಂಧ ಅಳ್ಬೇಕು? ಹಿಂದೆ ಏನಾತ? ಮಲ ಆತ. ಮುಂದಿಂದ ಏನಾತ? ಮೂತ್ರ. ಮಲಮೂತ್ರ ಬಗ್ಗೆ ಹೇಳ್ಕೊಂತ ಕುಂತಿ. ಮಲಮೂತ್ರ ಚಲೋ ಅವ, ಅದು ಉಪಯೋಗ ಇಲ್ಲ, ಮುಂದಿಂದು ಉಪಯೋಗ ಇಲ್ಲ, ಹಿಂದಿಂದು ಉಪಯೋಗ ಇಲ್ಲ. ಮಲಮೂತ್ರದೊಳಗೆ ಏನಾಯ್ತು? ಹಿಂದಿಂದ ಅಂದ್ರೆ ಮಲ, ಮುಂದಿಂದಂದ್ರೆ ಹಿಂದಿನ ಚಿಂತನೆ ಮಾಡೋದಂದ್ರೆ ಮಲದ ಚಿಂತೆ ಮಾಡಿದಂಗೆ, ಮುಂದಿಂದ ಚಿಂತೆ ಮಾಡೋದಂದ್ರೆ ಮೂತ್ರ ಚಿಂತೆ ಮಾಡಿದಂಗೆ. ಅದನ್ನ ಯಾಕೆ ಚಿಂತೆ ಮಾಡ್ತೀನಿ? ನಿನ್ನ ಸ್ವರೂಪದ ಚಿಂತನೆ ಮಾಡ, ನೀನು ಸುಖಿ ಆಗತಿ ಅಂತ ಹೇಳ್ತಾರೆ ನೋಡ್ರಿ. ಅದನ್ನೇ ಹೇಳ್ತಾರ. ತಿಳಿಬೇಕಲ್ರಿ, ತಿಳಿತೈತಿ, ವಿಚಾರ ಮಾಡ್ಬೇಕಲ್ರಿ. ನೋಡ್ರಿ, ಮುಂದೆ ಇಂತಹದ್ದು ಆಗಬೇಕೆಂದು ಆಸೆ ಮಾಡುವುದಿಲ್ಲ. ನೋಡ್ರಿ, ಈಗ ಇದ್ದುದರ ಮೇಲೆ ನನ್ನದೆಂಬ ಅಭಿಮಾನವಿಲ್ಲ. ನಾನು ಅನ್ನೋದು ಯಾವೈತಿ? ನಾನು ನನ್ನದು ನನಗೆ ಎನ್ನದೆ ಯಾವ ಮನುಜನು ನಡೆವನೋ, ಅವನೇ ಕಾಮಾದಿಗಳ ತೊರೆದು ಶಾಂತಿ ಸುಖವನ್ನು ಪಡೆವನು. ನಾನು ಅನ್ನೋದು ಯಾವ ಬಿಡ್ತಾನೆ? ನಂದು ಅನ್ನೋದು ಯಾವ ಬಿಡ್ತಾನೆ? ನನಗನ್ನೋದು ಯಾವ ಬಿಡ್ತಾನೆ? ಅವನ ಜ್ಞಾನಿ. ಯಾರು ಬಿಟ್ಟಾರೀಗ? ಯಾವ್ದಾರ ಸ್ವಾಮಿ ಅಕ್ಕವ ಮಠಕ್ಕೆ ಇದು ನಂದು ಅಂತಾವ, ಇದು ನನಗೆ ಇರ್ಬೇಕಂತಾವ. ಕುರ್ಚಿ ಬಿಟ್ಟ ಇಳಿದಿಲ್ಲ. ಮತ್ತೆ ಎಲ್ಲಿ ಐತಿ? ಜ್ಞಾನ ಐತಿ, ಅಜ್ಞಾನ ಐತಿ. ಹಿಂಗರಿ ಹೋಗುದ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಎಲ್ಲರೂ ಶೋಭ್ರನಿನ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರುಗಳ ಇಟ್ಕೊಂತಾರೆ ಹೆಸರು. ಇಟ್ಕೊಂಡ್ರೆ ಹಾಕ್ತಾರ ಅವ್ರು ಶೋಭ್ರನಿ. ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರುಗಳು ಶ್ರೀ 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 ಹಂಗ ಬರ್ಕೊಂತ ಹೋದ್ರಿ ಒಂದು ತಿಂಗಳು. ಶ್ರೀ 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 ಎರಡು ಶ್ರೀ ಬರ್ಕೊಂಡ್ರಿ ಏನಾಗೋದು? ಈ ಶ್ರೀ ಇಲ್ಲೇನಿ ಈ ಶ್ರೀ ತಲೆ ಕೆಟ್ಟ ಹೋಗದ್ರಿ. ಇದು ಹೊರಗೆ ಹೋಗಿ ತಲೆನ ಕೆಡಿಸ್ತಾರ್ರಿ. ಅದಕ್ಕೆ ಅಪ್ಪ ಅವ್ರು ಹೇಳ್ಯಾರ, ನೀ ಇದನ್ನ ಚಿಂತನೆ ಮಾಡ್ಕೊಂತೀರಿ, ಇನ್ನೊಬ್ಬ ಸ್ವಾಮಿ ಅನ್ನೋದು ಬೇಡ, ಯಾವನು ಹತ್ತಕ್ಕೆ ಹೋಗ್ಬೇಡ, ಅಡ್ಡ ಉದ್ದಾಗಲ ಮಾಡಿಸ್ಕೊಳಕ್ ಹೋಗುದ್ ನೀ. ಇದನ್ನ ಚಿಂತನೆ ಮಾಡ್ಕೊಂಡ, ಇದನ್ನ ಧ್ಯಾನ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕುಂದ್ರ ಜಗತ್ತು ಮರಿ, ಆತ್ಮನನ್ನು ಅರಿ, ಅದ್ರೊಳಗೆ ಗುಳಿ ನಿಜಾನಂದ ಐತಿ. 28 ಮಂದಿ ಕೇಳಿದಿ, 28 ಥರ ಹೇಳಿ ನಿಮ್ಮ ತಲೆ ಅನ್ನೋದು ಮೊಸರು ಗಡಿಗೆ ಮಾಡಿ ಒಗಿತಾರ. ನಿನಗೆ ಈ ದಾರಿನೇ ತಿಳಿದಿಲ್ಲ. ನಾನು ದೇವ್ರು ನಂದು ಕರೆ ಅಂತ ನಾವು ಒಂದು ಕರೆ ಅಂತಾನೆ. ಇವಂದು ಕರೆ ಅನ್ನಿಸ್ತೈತಿ, ಇವಂದು ಕರೆ ನಡಕೆ. ನಂದು ಏನಾಯ್ತು ಕತಿ? ತಲೆ ಮೊಸರು ಗಡಿಗೆ ಇಷ್ಟ ನೋಡು. ಅದಕ್ಕೆ ನಿಜವಾದ ಗುರುವನ್ನು ಆಯ್ಕೆ ಮಾಡ್ಕೊಂಡು ಅವನಿಂದ ಚೆನ್ನಾಗಿ ತಿಳ್ಕೊಂಡು ಸಾಧನೆ ಮಾಡಿಬಿಟ್ರೆ ಮುಗಿದು ಹೋತ್ರಿ, ದುಃಖದಿಂದ ಪಾರಕ್ಕೇವೆ. ಸುಳ್ಳ ಇಲ್ಲದು ಉಸಾವರಿನ ಮಾಡಕ್ಕೆ ಹೋಗ್ಬಾರ್ದು. ಇಟ್ಟೈತೆ ನೋಡ್ರಿ. ಸಣ್ಣಗೆ ಕುಂತು ಅಂಬ್ಲಿ ಕೂಡ ಧ್ಯಾನ ಮಾಡ್ಕೊಂತ ಕುಂದ್ರ ಇಲ್ಲದ್ದು ಏನು ಮಾಡ್ತೀವಿ ಜಗತ್ತಿನ ಕಾರವಾರ ಅಂತ ಹೇಳ್ಯಾರ ಅಪ್ಪ ಅವ್ರು. ಜಗತ್ ಮರಿ ಅಂದ್ರೆ ನಾವೇನು ಮಾಡ್ತೇವ್ರಿ? ಆತ್ಮ ಮರಿತೇವೆ, ಜಗತ್ತು ನೋಡ್ಕೊಂತ ಕುಂದಿರ್ತೇವೆ. ಅವ್ರು ಏನು ಹೇಳ್ಯಾರ? ಜಗತ್ತು ಮರಿ ಆತ್ಮನ ಮರಿ ಅಂದಾರ. ನಾವು ಆತ್ಮನನ್ನು ಮರಿತೇವೆ, ಜಗತ್ತು ಅರ್ತ್ಕೊಂತ ಕುಂದಿರ್ತೇವೆ. ಸುಖ ಸಿಗತತಿ, ಜಗತ್ತು ಉದ್ಧಾರ ಮಾಡ್ತಾನಂತ. ಆ ಥರ ನಿನ್ನ ಉದ್ಧಾರ ಮೊದಲಿಲ್ಲ, ಜಗತ್ತಿನ ಉದ್ಧಾರದ ಗೊಡವೆ ನಿನಗೆ ತಕ್ಕೆ. ರಾಮತೀರ್ಥರು ಹೇಳ್ಯಾರ ಏನಂತ? ಬೇಕಾಗಿದ್ದಾರೆ ಸುಧಾರಕರು, ಪರರನ್ನು ಸುಧಾರಿಸತಕ್ಕವರಲ್ಲ, ತಮ್ಮನ್ನೇ ತಾವು ಸುಧಾರಿಸಿಕೊಳ್ಳತಕ್ಕವರು. ವಿಶ್ವವಿದ್ಯಾಲಯ ಪದವಿ ಗೌರವಾದಿಗಳನ್ನು ಸಂಪಾದಿಸಿದವರಲ್ಲ, ಏನು ದೇಹಾತ್ಮ ಭಾವವನ್ನು ಜಯಿಸಿದವರು. ನೋಡು, ವಯಸ್ಸು, ಭೂಮಾನಂದದ ಭರತಾರುಣ್ಯ, ಸಂಬಳ, ಬ್ರಾಹ್ಮಿ ಸ್ಥಿತಿ, ಬೇಗನೆ ನಿಮ್ಮ ಆತ್ಮನಿಗೆ ಭಿನ್ನವಿಸಿಕೊಳ್ಳಿ. ಬಿಕಾರಿ ಬೇಡಿಕೆಗಳಿಂದಲ್ಲ, ಅಧ್ಯಾಪಕವಾದ ನಿಶ್ಚಯದಿಂದ. ಬೇಕಾಗಿದ್ದಾರೆ ಸುಧಾರಕರು, ಇನ್ನೊಬ್ಬರು ಸುಧಾರಣೆ ಮಾಡೋರಲ್ಲ. ತಮ್ಮನ್ನು ತಾವು ಯಾರು ಸುಧಾರಣೆ ಮಾಡ್ಕೊಂತಾರೆ ಅವರು ಬೇಕಾಗ್ಯಾರಿಂದ ರಾಮತೀರ್ಥರ ಹೇಳ್ತಾರೆ.
ಅದಕ್ಕೆ ನಮ್ಮ ಸುಧಾರಣೆ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮುಂದೆ ಹೇಳ್ತಾರೆ ನೋಡ್ರಿ, ಮುಂದೆ ಇಂಥದ್ದು ಆಗಬೇಕೆಂದು ಆಸೆ ಮಾಡುವುದಿಲ್ಲ, ಈಗ ಇದ್ದುದರ ಮೇಲೆ ನನ್ನದೆಂಬ ಅಭಿಮಾನವಿಲ್ಲ. ನಾವು ಮಾತ್ರ ದೊರೆತದರಲ್ಲಿಯೇ ಚಲೋ ಕೆಟ್ಟ ಹುಡುಕುವೆವು. ನಮಗೇನು ದೊರೆತದ ಅದ್ರಾಗ ಚಲೋದು ಯಾವುದು ಕೆಟ್ಟದ್ದು ಯಾವುದು ಅಂತ ವಿಚಾರ ಮಾಡ್ತೀವಿ ನಾವು. ಹಿಂದೆ ಆಗಿ ಹೋದ ಪದಾರ್ಥಗಳನ್ನು ನೆನೆಸುವುದು, ಈಗ ಗಳಿಸುವುದು, ಮುಂದಿನದನ್ನು ಆಸೆ ಮಾಡುವುದು ಮಾಡುತ್ತೇವೆ. ನಾವೇನು ಮಾಡ್ತೇವೆ ನೋಡ್ರಿ, ಹಿಂದೆ ಆಗಿ ಹೋದ ಪದಾರ್ಥಗಳನ್ನು ನೆನೆಸುವುದು, ಹಿಂದೆ ಆಗಿ ಹೋಗಿದ್ದು ನೆನಪು ಮಾಡ್ಕೋತ ಕುಂದ್ರದ್ರಿ. ಇನ್ನೊಂದು ಸ್ವಲ್ಪ ಐತೆ ಪ್ಯಾರ ಮುಗಿತಿದ್ರಿ ನೋಡ್ರಿ. ಹಿಂದೆ ಆಗಿ ಹೋದದ್ರ ಬಗ್ಗೆ ನೆನಪು ಮಾಡ್ಕೋತ ಕುಂದ್ರದ್ರಿ. ಈಗ ಗಳಿಸುವುದು, ಹಿಂದಿನ ನೆನಪು ಮಾಡೋದ್ರೆ ಈಗ ಮತ್ತೆ ಮುಂದೆ ಗಳಿಸೋದು. ಹಿಂದೆ 1,00,000 ರೂಪಾಯಿ ಇಟ್ಟಿದ್ದಿ, ಬಡ್ಡಿ ಎಷ್ಟಾಯ್ತು ಇದನ್ನ ನೆನಪು ಮಾಡ್ಕೊಂತ ಕುಂದ್ರದು. ಇನ್ನು ಮುಂದೆ ಎಷ್ಟು ಗಳಿಸಿ ಇಟ್ಟನೆ ಅಂದ್ರೆ ಇದು ಕೂಡ್ತತಿ, ಪ್ಲಸ್ ಆಕತಿ, ಮತ್ತು ಈಗಿನ ಪ್ರಯತ್ನ ಮಾಡೋದು ನೋಡ್ರಿ. ಹಿಂದೆ ಆಗಿ ಹೋದ ಪದಾರ್ಥಗಳನ್ನು ನೆನೆಸುವುದು, ಈಗ ಗಳಿಸುವುದು, ಮುಂದಿನದನ್ನು ಆಸೆ ಮಾಡುವುದು, ಮತ್ತು ಮುಂದಿನ ಆಶೆ ಮಾಡಿಯೇ ಮಾಡುತ್ತೇವೆ. ಇದೇ ಜ್ಞಾನಿ ಮತ್ತು ಅಜ್ಞಾನಿಗಳ ಗುರುತೆಂದು ಭಾವಿಸಬೇಕು. ನೋಡಿ, ಜ್ಞಾನಿ ಗುರುತೇನು ಅಜ್ಞಾನಿ ಗುರುತೇನು? ಜ್ಞಾನಿ ಏನು ಮಾಡ್ತಾನ್ರಿ, ಹಿಂದೆ ಆಗಿ ಹೋದದ್ರ ಪದಾರ್ಥಗಳನ್ನ ನೆನಪು ಮಾಡೋದಿಲ್ಲ, ನಾವು ನೆನಪು ಮಾಡ್ತೀವಿ. ಅಜ್ಞಾನಿ ಅವು ನೆನಪು ಮಾಡೋದಿಲ್ಲ, ಸುಜ್ಞಾನಿ. ಮುಂದೆ ಈಗ ಗಳಿಸೋದು ಮಾಡ್ತೀವಿ ನಾವು ಅಜ್ಞಾನಿ, ಅವ ಗಳಿಸೋದು ತಲೆ ಕೆಡಿಸ್ಬಿಡೋದಿಲ್ಲ, ಸುಜ್ಞಾನಿ. ಮುಂದೆ ಮುಂದಿನದನ್ನು ಆಸೆ ಮಾಡುವುದು ಮಾಡ್ತೀವಿ, ಅಜ್ಞಾನಿ, ಅವು ಮಾಡೋದಿಲ್ಲ, ಸುಜ್ಞಾನಿ. ಅವಾಗ ನಮ್ಗೆ ಇಷ್ಟ ಪರಕ್ರಿ, ಮತ್ತೇನು ಭಾಳ ಇಲ್ಲ, ಸ್ವಲ್ಪರಾಗ ಐತಿ. ಸಮೀಪ ಅದೇವು ನಾವು, ಏನು ಆಕಾಶ ಭೂಮಿ ಸಮೀಪ ಐತೇನೆ? ಇಲ್ರಿ, ಭೂಮಿಯಾಗ ಆಕಾಶ ಐತಿ, ಸಮೀಪ ಇಲ್ಲ ಅಂತಿರಲ್ಲ. ಹಂಗೆ ಅಜ್ಞಾನಿಗೆ ಸುಜ್ಞಾನಿಗೆ ಭಾಳ ದೂರ ಇಲ್ರಿ. ನೆಲದ ಮರಿಯೇ ನಿಧಿಯಂತೆ, ಫಲದ ಮರಿಯೇ ರುಚಿಯಂತೆ, ಭಾವದ ಮರಿಯೇ ಬ್ರಹ್ಮ. ಇಷ್ಟ. ಇದು ಸುಳ್ಳು ಅಂದ್ರೆ ಜ್ಞಾನಿ, ಕರೆ ಐತೆ ಅಂದ್ರೆ ಅಜ್ಞಾನಿ. ಹಿಂಗೆ ಹೊಳ್ಳಿಸಿಬಿಟ್ರೆ ಮುಗಿತು ನೋಡಿ, ಚಿತ್ತ ಡಬ್ಬ. ನಾವೇನಾಗಿ ಕುಂತೇವಿ, ಡಬ್ಬಾಗಿ ಕುಂತೇವಿ. ಅವ ಏನಾಗ್ಯಾನ, ಚಿತ್ತ ಜನ. ಯಾವಾಗ ಆಕತಿ ಏನು ನಾಣ್ಯನ ಹೊಳವಲ್ದು, ಕುಂತು ಬಿಟ್ಟದ ಜಿಗುಟ ಗಟ್ಟಿ ಹಿಡ್ಕೊಂಡು ಬಿಡಲ್ಲ ರೇ ಎಂದು ನಿಂದ್ರ ಸಿಕ್ಕೊಂಡು ನೋಡ್ರಿ. ಅದಕ್ಕೆ ಹೇಳ್ತಾರ ಅವರು, ಇದೇ ಜ್ಞಾನಿ ಅಜ್ಞಾನಿಗಳ ಗುರುತೆಂದು ಭಾವಿಸಬೇಕು. ಏನು ಬಂದರೂ ನೋಡ್ರಿ, ಅಮೃತ ಕೊಟ್ಟರು ವಿಷ ಕೊಟ್ಟರು ಒಂದೇ ಎಂದು ತಿಳಿದಿರುತ್ತಾನೆ. ಏನು ಬಂದ್ರು ಹಂಗ, ಅಮೃತ ಕೊಟ್ಟರು ಹಂಗ, ವಿಷ ಕೊಟ್ಟರು ಹಂಗ ಇರ್ತಾನ, ಒಂದೇ ಎಂದು ತಿಳಿದಿರುತ್ತಾನೆ. ಏಕೆಂದರೆ ಹಿಂದೆ ಈ ಕರ್ಮ ಮಾಡಿರುವೆ ಬಂದಿರುತ್ತದೆ. ಈಗ ವಿಷ ಯಾಕೆ ಉಣಿಸಾಕತ್ತಾರ ನನಗೆ? ಹಿಂದೆ ನಾ ವಿಷ ಉಣಿಸಿದ್ನಿ, ಈಗ ವಿಷ ಉಣಿಸಾಕತ್ತಾರ. ಈಗ ಅಮೃತ ಬಂದೈತಿ, ನಾ ಹಿಂದೆ ಅಮೃತ ಉಣಿಸಿದ್ನಿ, ಈಗ ಏನು ಬಂದೈತಿ, ಅಮೃತ ಬಂದೈತಿ. ಅದಕ್ಕೆ ನಾ ಮಾಡಿದ್ದ ನಾ ಉಣ್ಣಾಕತ್ತೇನೆ ಅಂತ ತಣ್ಣಗ ಎದ್ದು ಬಿಡ್ತಾರೆ. ನಾವು ಹಂಗೆ ಮಾಡೋದಿಲ್ಲ, ಅವ್ರು ಮಾಡಿದ್ರು ನನಗೆ, ಇವರು ಮಾಡಿದ್ರು. ಯಾರು ಮಾಡ್ಯಾರ? ನಿನ್ನೇನ ಮಾಡ್ಕೊಂಡು ಕಾಲು ಮೆಕ್ಕಲ್ಲಿ ಹೋಗ್ಕೊಂಡು ಹೋಗೋದ್ರೋ ಅನ್ಕೊಂತ ಕುಂತಿ. ಏನು ಬಂದರು ಅಮೃತ ಕೊಟ್ಟರು ವಿಷ ಕೊಟ್ಟರು ಒಂದೇ ಎಂದು ತಿಳಿದಿರುತ್ತಾನೆ. ಏಕೆಂದರೆ ಹಿಂದೆ ಈ ಕರ್ಮ ಮಾಡಿರುವೆ ಬಂದಿರುತ್ತದೆ. ಇದು ಉಂಡು ತೀರದ ಹೊರತು ಬಿಡುವುದಿಲ್ಲ. ಇವನು ಬ್ರಹ್ಮಾಂಡ ಹೊರಳಿ ಬಿದ್ದರೂ ಹೆದರುವುದಿಲ್ಲ, ಮೊದಲು ತನ್ನ ಶರೀರವನ್ನೇ ನಂಬಿರುವುದಿಲ್ಲ. ನೋಡಿ, ಬ್ರಹ್ಮಾಂಡ ಹೊರಳಿ ಬಿದ್ದರೂ ತಲೆ ಕೆಡಿಸ್ಬಿಡೋದಿಲ್ಲ. ಯಾಕಂತಂದ್ರೆ ನಾ ಇದ್ರ ಬ್ರಹ್ಮಾಂಡ, ಈ ದೇಹ ಇದ್ರ ಬ್ರಹ್ಮಾಂಡ, ದೇಹ ನೆಚ್ಚಿರುವುದಿಲ್ಲ ಅಂದ್ಮ್ಯಾಗ ಬ್ರಹ್ಮಾಂಡ ಏನು ನೆಚ್ತನ್ರಿ? ತನ್ನ ಬೆಂಕಿ ಹಚ್ಚಿ ಒಗದಿರ್ತಾನ ಅಂದ್ಮ್ಯಾಗ ಮನಸ್ಸಿನ್ಯಾಗ ಹೊರಗಲ್ ಮತ್ತೆ. ಅದಕ್ಕೆ ಮಚ್ಚಿ ಇಲ್ಲಿ ಹೊಡಿರವನ ತನು ನೆಚ್ಚಿ ಕುಳಿತವನ, ನಮ್ಮನ್ನಲ್ಲ ನೆಚ್ಚಿ ಕೊಡ್ತಾವನ್ನ. ಅವ ತನು ನೆಚ್ಚಿ ಕುಂದಿರುದಿಲ್ರಿ, ನಾವು ತನು ನೆಚ್ಚಿ ಕುಂದಿರ್ತೀವಿ. ಮಚ್ಚಿ ಇಲ್ಲಿ ಹೊಡಿರಂತ, ಅದು ನಮ್ಮನ್ನು ದಿನ ಹೊಡಿತೈತಿ. ನಾವೊಬ್ಬ ಅಮ್ಮಾರಿ, ಇದನ್ನೊಂದು ಉದಾಹರಣೆ ಹೇಳಿ ಮುಗಿಸ್ತೇನೆ. ಒಬ್ಬಾಕಿ ಅಮ್ಮಾರಿ, ಆಕೆ ತಂಬಾಕು ತಿಂತಿಲ್ಲ. ಆಕಿಗೆ ಹೇಳಿ ತಂಬಾಕಿಗೂ ತಿಂತಾಡ್ರಿ. ಆಕೆ ಒಂದು ಪ್ರಶ್ನೆ ಕೇಳಿ ನನ್ನ, ಏನಂತಂದ್ರೆ, ಯಪ್ಪ ಸಂಕಟ ಆಗ್ತೈತಿ, ಏನು ಮಾಡ್ಬೇಕು ಅಂತ ಕೇಳಿಡ್ರಿ. ಆಕೆ, ನೀ ಮುಂಜಾನೆ ಎದ್ದು ಕೂಡಲೇ ಏನು ತಗೊಂತಿ ಖಾಲಿ ಹೊಟ್ಯಾಗ ಅಂತ ನಾನಿ, ನೀರು ಕುಡಿತಿಲ್ಲ ಒಂದು ದಿವಸ, ಏನೂ ಇಲ್ಲಪ್ಪ, ಎದ್ದು ಕೂಡಲೇ ತಂಬಾಕು ತಿಂತೇನೆ ಅಂದ್ಲಕ್ಕಿ. ಮತ್ತು ಅದಕ್ಕೆ ಸಂಕಟ ಆಕತ್ತದ ಅಂತ ಹೇಳಿ, ಅದಕ್ಕೆ ಏನು ಮಾಡು, ಅದನ್ನು ತಿನ್ನೋದು ಬಿಡು,
ರಾಗಿ ಅಂಬಲಿ ಮಾಡಿಕೊಂಡು ಕುಡಿ. ದಿನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗ ಒಂದು 2 ಗ್ಲಾಸ್ ನೀರು ಕುಡಿಯ, ಮೊದಲು ಬಿಸಿನೀರು ಒಂದು ಸ್ವಲ್ಪ ಬಿಟ್ಟು ಒಂದು ತಾಸು ಬಿಟ್ಟು ರಾಗಿ ಅಂಬಲಿ ಕುಡಿ, ಬೆಲ್ಲ ಹಾಕಿ ಮಳ್ಳಿಸ್ಕೊಂಡು ಕುಡಿ ಅಂತ ಹೇಳಿನ್ಯ. ಆಕೆ ಆತಾಳಪ್ಪ ಅಂದ. ಇಲ್ಲಿ ತನಕ ಒಂದು ಸಲತೆ ಕುಡ್ದಿಲ್ಲ ಆಕೆ, 3 ತಿಂಗಳು ಆಕೆ ಹೇಳಿ. ಆಕೆ ಹೇಳೋ ಮುಂದೆ ಹೇಳಿ, ನೀ ತಂಬಾಕು ಬಿಡ್ತಿಲ್ಲ, ಬಿಡೋಕ್ಕಾಗೋದಿಲ್ಲ ಅಪ್ಪ, ನೋಡ್ತೀನಿ ಟ್ರೈ ಮಾಡ್ತೀನಿ ಅನ್ಲಕ್ಕಿ. ಅಂದು ಕೂಡಲೇ ಬಿಟ್ಟು ಏನಂತ ಕೇಳೀನಿ. ನಾ ಹೇಳಿನಿ, ಬಿಟ್ರ ನನ್ನ ಮಾತಿಗೆ ಕಿಮ್ಮತ್ ಕೊಟ್ಟಂಗೆ, ಬಿಡ್ಲಿಲ್ಲ ಅಂದ್ರೆ ಎಷ್ಟು ಸಲ್ತಿ ಹಾಕೊಂತೀನಿ ನೋಡಿ ಅಷ್ಟು ಸಲ್ತಿ ನನ್ನ ಕಾಲ್ಮರ್ಲಿ ಹೊಡೆದಂಗೆ ನೀ ಅಂತ ಹೇಳಿನಿ ಆಕಿಗೆ. ಒಂದು ಸಲ್ತಿ ಹಾಕೊಂಡಿಲ್ಲ, ಒಂದು ಸಲ್ತಿ ಗುರುನ ಕಾಲ್ಮರ್ಲಿ ಹೊಡೆದಂಗೆ ಅಂತ ತಿಳ್ಕೊಂಬಿಡು ಅಂದ್ ನಾನು. ಇಲ್ಲೊಳಪ್ಪ ನೀನು ಯಾಕೆ ಹೊಡಿಲಿ ಅನ್ಲಕ್ಕಿ. ನಾ ಬಂದಾಗ ಒಂದು ಕೇಳ್ತೀನಿ ರೀ, 3 ತಿಂಗಳಾತ ಈಗ ಕೇಳಾಕತ್ತೀರಿ, ಎಷ್ಟು ಸಲ್ತಿ ಹೊಡೆದಿ ಅಮ್ಮ ಇವತ್ತು ಅಂತೀನೇನ, ಒಂದು 20 ಸಲ್ತಿ ಹೊಡೆದ್ನಿಯಪ್ಪ ನಿನ್ನ ಕಾಲ್ಮರ್ಲಿ ಅಂತ. ನಾನೇನು ಹೊಡಿತಾಳಕ್ಕೆ ಆಕೆ ಅಂತಾಳ, 20 ಸಲ್ತಿ ಹಾಕೊಂಡು ನಿನ್ನ ತಂಬಾಕ 20 ಸಲ್ತಿ ನಿನ್ನ ಕಾಲ್ಮರ್ಲಿ ಹೊಡೆದಂಗೆ ಆತಲ್ಲ ಅಂತಾಳಕ್ಕೆ. ನಾನೇನು ಹೊಡಿತಾಳ್ರಿ ಆಕೆ? ತಿಂದು ಆರೋಗ್ಯ ಕೆಡಿಸ್ಕೊಂಡು ಮಾನಸಿಕ ನೆಮ್ಮದಿ ಕೆಡಿಸ್ಕೊಳಕ್ಕೆ ಯಾರು? ಕಾಲ್ಮರ್ಲಿ ಯಾರು ಹೊಡೆದ್ರು? ಈ ಬೈಲಿ ಕಾಲ್ಮರ್ಲಿ ಹೊಡೆದ್ರೆ ಪೆಟ್ಟು ಹತ್ತತಾನೆ, ಹಂಗೆ ನಮಗೆ ಹೊಡೆದ್ರೆ. ನಾವು ತಪ್ಪು ಮಾಡಿದಾಗ ನಾವು ಇನ್ನೊಬ್ಬರಿಗೆ ಏನು ಮಾಡಿದ್ರಿ ಏನಾಗೋದೈತಿ? ನಮ್ಮ ಫಲ ನಮಗೆ ಬರ್ತದೆ. ಆಕಾಶಕ್ಕೆ ನಿಂತು ಯಾಕರೆ ಸಿಗುಳಿದ್ರೆ ಏನಾಕತ್ರಿ? ಆಕಾಶಕ್ಕೆ ಹತ್ತತನ ಬಂದು ಯಾರಿಗೆ ಮಕ್ಕಕ್ಕೆ ಹಂಗ ನೋಡ್ರಿ. ಅದಕ್ಕೆ ನಮ್ಮಲ್ಲಿ ಪರಿವರ್ತನೆ ಆಗದ ಹೊರತು, ನಮ್ಮ ಬುದ್ಧಿ ಶುದ್ಧ ಆಗದ ಹೊರತು 100 ಕೋಟಿ ಬ್ರಹ್ಮಜ್ಞಾನಿಗಳು ಬಂದು ಉಪದೇಶ ಹೇಳಿದ್ರು ನಮಗೆ ನಾಟುದಿಲ್ರಿ. ನಮ್ಮ ಮನಸ್ಸು ಪರಿವರ್ತನೆ ಮಾಡ್ಕೋಬೇಕು. ಅವ್ರೇನು ಮಾಡ್ಬೇಕು? ಆತ್ಮಾನಂದ ಆಚಾರ್ಯ ಹೇಳ್ಯಾರ, ಸ್ವತಃ ವಿಚಾರ ಮಾಡ್ದವನ ಮುಂದೆ ಶಾಸ್ತ್ರ ಏನು ಮಾಡ್ತಾವ? ಮುಂಗೈಗೆ ಎಣ್ಣೆ ಹಚ್ಚಿ ಹೊಯ್ಕೊಂಡ್ರೆ ಸೈ ಅಂತ ಹೇಳ್ಯಾರ್ರಿ. ಸ್ವತಃ ವಿಚಾರ ಮಾಡ್ದವನ ಮುಂದೆ ಬ್ರಹ್ಮನಿಷ್ಠರು ಉಪದೇಶರು ಎದಕ್ಕೆ ಬರ್ತೈತಿ? ಎಣ್ಣೆ ಹಚ್ಚಿ ಹೊಯ್ಕೊಂಡ್ರು ಏನಾಗೋದಿಲ್ಲ ಅಂತ ಬೇಕಾದಷ್ಟು ಹೇಳ್ತಾರೆ. ನಮ್ಮ ಅಪ್ಪ ಹೇಳಿದ, ನಾ ಹೇಳಿದ್ನ, ಏನು ಹೇಳ್ಬೇಕು ನಿಮಗೆ? ಇನ್ನೂ ಒಂದು ಪಡಿ ಹೇತ್ರ ಸೈ ನಿಮ್ಮ ಮುಂದಂತ ಹೇಳಿಯಾರ್ರಿ ಅವ್ರು. ತಿಳಿಯೋದು ಕಷ್ಟ ಐತ್ರಿ. ಸ್ವತಃ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮಾತ್ರ ಈ ಜ್ಞಾನ ಏನಕ್ಕಂತ ನಮಗೆ ಸಿದ್ಧಿ ಆಗ್ತದೆ. ಯಾಕೆ ಹಿಂಗೆ ಹೇಳ್ತಾರ, ಎದಕ್ಕೆ ಹೇಳಕತ್ತಾರ, ಇದರ ತಾತ್ಪರ್ಯ ಏನೈತಿ, ಅದನ್ನು ಸ್ವತಃ ನಮ್ಮ ಮನಸ್ಸಿನ ಹೊರಗಲ್ಲಿಗೆ ನಾವು ಹಚ್ಕೊಂತ ಹೋದಾಗ ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಆಗಕ್ಕೆ ಸಾಧ್ಯ ಆಗ್ತದೆ. ಈ ದಿಶೆ ಒಳಗೆ ಈ ಶಿವಾನಂದಜ್ಜ ಅವರ ಜ್ಞಾನಿಯ ಲಕ್ಷಣ ಹೆಂಗಿರ್ತಾವ ಅನ್ನೋದನ್ನು ನಾವು ಚಿಂತನೆ ಮಾಡಿದ್ದೀವಿ. ನಾವು ನೀವೆಲ್ಲರೂ ದಿನಂಪ್ರತಿ ಆ ಚಿಂತನೆ ಒಳಗೆ ತೊಡಗಿ ಆ ಸ್ಥಿತಿಯನ್ನು ಹೊಂದೋಣ. ಅಂತಹ ಸ್ಥಿತಿಯನ್ನು ಹೊಂದತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ.